ದಿನಾಂಕ 16/1/2026 ಶುಭ ಶುಕ್ರವಾರ ಕಲಾ ವೈಭವಕ್ಕೆ ಆಗಮಿಸಿರುವ ಎಲ್ಲರಿಗೂ ಶುಭ ಸಂಜೆಯ ನಮನಗಳು. 2025-26 ಸಾಲಿನ ಶಾಲಾ ವಾರ್ಷಿಕೋತ್ಸವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಂಗರಹಳ್ಳಿ, ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆ ಹಳೇಕೋಟೆ ಕ್ಲಸ್ಟರ್, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಈ ಕಲಾ ವೈಭವಕ್ಕೆ ಆಗಮಿಸಿರುವ ಎಲ್ಲರಿಗೂ ಸಹ ಮತ್ತು ಈ ಒಂದು ಗಣ್ಯರೆಲ್ಲರೂ ಸಹ ವೇದಿಕೆ ಮೇಲೆ ಆಗಮಿಸಿದ್ದರೆ ಅವ್ರಿಗೆ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮಸ್ಕಾರಗಳು ಹಾಗೂ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ನಾವು ದೇವರ ಒಂದು ಮೊರೆಯನ್ನು ಹೋಗ್ತೇವೆ. ಅದೇ ರೀತಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ವಿದ್ಯಾರ್ಥಿನಿಯಾದಂತಹ ಡಿಂಪನ ಶ್ರೇಯ. Everyone, myself Dimpana Shreya. I am studying in 3rd standard. Venkataramana nibaro Sheshachalavasani baro Pankajanaabha parama pavitra Shankara mitra nibaro Pankajanaabha parama pavitra Shankara mitra nibaro Venkataramana nibaro ಶೇಷಾಚಲವಾಸನೆ ಬಾರೋ ಮುದ್ದು ಮುಖದ ಮಗುವೆ ನಿನಗೆ ಮುತ್ತು ಕೊಡುವೆನು ಬಾರೋ ಮುದ್ದು ಮುಖದ ಮಗುವೆ ನಿನಗೆ ಮುತ್ತು ಕೊಡುವೆನು ಬಾರೋ ನಿರ್ದಯವೇಕೋ ನಿನ್ನೊಳಗೆ ನಾನು ಹೊಂದಿದ್ದೇನೆ ಬಾರೋ ವೆಂಕಟರಮಣನಿ ಬಾರೋ ಶೇಷಾಚಲವಾಸನೆ ಬಾರೋ ಮಂದರಗಿರಿಯ ನಿತ್ಯದಾನಂದ ಮೂರುತಿಯೇ ಬಾರೋ ಮಂದರಗಿರಿಯ ನಿತ್ಯದಾನಂದ ಮೂರುತಿಯೇ ಬಾರೋ ನಂದನ ಕಂದ ಗೋವಿಂದ ಮುಕುಂದ ಇಂದಿರರ ರಸನಿ ಬಾರೋ ವೆಂಕಟರಮಣನಿ ಬಾರೋ ಶೇಷಾಚಲವಾಸನೆ ಬಾರೋ ಕಾಮನೀಯ ಕರುನಾಳು ಶ್ಯಾಮಲ ವರ್ಣನೆ ಬಾರೋ ಕಾಮನೀಯ ಕರುನಾಳು ಶ್ಯಾಮಲ ವರ್ಣನೆ ಬಾರೋ ಕೋಮಲಾಂಗ ಶ್ರೀ ಪುರಂದರ ವಿಠಲನ ಸ್ವಾಮಿರಾಯನೆ ಬಾರೋ ವೆಂಕಟರಮಣನಿ ಬಾರೋ ಶೇಷಾಚಲವಾಸನೆ ಬಾರೋ ಶೇಷಾಚಲವಾಸನೆ ಬಾರೋ ಶೇಷಾಚಲವಾಸನೆ ಬಾರೋ. ಥ್ಯಾಂಕ್ ಯು. ಪ್ರಾರ್ಥನೆಯನ್ನು ಮಾಡಿದಂತಹ ಡಿಂಪನ ಶ್ರೇಯರವರಿಗೆ ಅಭಿನಂದನೆಗಳು. ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ನೆಲ್ಸನ್ ಮಂಡೇಲಾ. ಮುಂದೆ ಸ್ವಾಗತ ಭಾಷಣ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ PS ತೇಜಾವತಿ ಅವರಿಂದ. ಎಲ್ಲರಿಗೂ ಶುಭ ಸಂಜೆ. 2025-26 ಸಾಲಿನ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ, ನನ್ನ ಸಹೋದ್ಯೋಗಿ ಮಿತ್ರರಿಗೂ, ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಮಹಾಕವಿ DVG ಅವರು ಹೇಳಿದಂತೆ, ಹಳೆಯ ಬೇರಿನಂತಹ ಹಿರಿಯರ ಅನುಭವ ಮತ್ತು ಹೊಸ ಚಿಗುರಿನಂತಹ ಮಕ್ಕಳ ಉತ್ಸಾಹ ಒಂದಾದಾಗ ಮಾತ್ರ ಒಂದು ಸಂಸ್ಥೆ ಅಥವಾ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಇಂತಹ ಸುಂದರ ಸಂಗಮಕ್ಕೆ ಇಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಾಕ್ಷಿಯಾಗಿದೆ. ಹೊಳೆನರಸೀಪುರ ತಾಲೂಕಿನ ಹೇಮಾವತಿ ನದಿ ಮಡಿಲಲ್ಲಿರುವ ಹಸಿರಿನಿಂದ ಕಂಗೊಳಿಸಿರುವ ನಮ್ಮ ಹಂಗರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಲಾ ವೈಭವ ಹಬ್ಬಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಸೋಮಲಿಂಗೇಗೌಡರು, ಇವರು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ
ಸಾರಥಿಯಾಗಿ ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿಗೆ ಮಾರ್ಗದರ್ಶನ ನೀಡುತ್ತಿರುವ ಇವರ ಬಿಡುವಿಲ್ಲದ ಕಾರ್ಯಗಳ ನಡುವೆ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿ ಗೌರವಾನ್ವಿತ ಶ್ರೀ ಶಿಕ್ಷಣಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ಪುಟ್ಟೇಗೌಡರು, ಅಧ್ಯಕ್ಷರು, ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹೊಳೆನರಸೀಪುರ. ಇವರು ಕನ್ನಡ ಉಳಿವಿಗೆ ಮತ್ತು ಕನ್ನಡ ಬೆಳವಣಿಗೆಗೆ ಇವರ ಸೇವೆ ಅನನ್ಯ. ಇವರಿಗೆ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಅಭಿನಂದನಾ ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಗ್ರಾಮದ ಶಕ್ತಿ, ನಮ್ಮ ಶಾಲೆಯ ಅಭಿವೃದ್ಧಿಯ ಅಧಿಕಾರರು, SDC ಮತ್ತು SDMC ಅಧ್ಯಕ್ಷರು. ಅವರು ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಅವರು ಮಾಡಿರುವ ಕೊಡುಗೆಗಳು ಮಾತನಾಡುತ್ತವೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಅಂತಹ ತುಂಬಿದಂತಹ ಕೊಡದಂತಹ ವ್ಯಕ್ತಿಯಾಗಿರುವ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ SDC ಅಂಡ್ SDMC ಅಧ್ಯಕ್ಷರು ಶ್ರೀಯುತ ಅನಂತಕುಮಾರ್ ಸರ್ ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಶಾಲೆಯ ಅಭಿವೃದ್ಧಿಗೆ ಹಗಲಿರುಳು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವ, ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಾಥ್ ನೀಡುವ, ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮದ ಒಳಿತು ಕೆಡುಕುಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರುವ, ಯಾವುದೇ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಸಮಸ್ಯೆಗೊಂದು ಪರಿಹಾರವನ್ನು ನೀಡುವ ಹಾಗೂ ಈ ಶಾಲೆಯ ಈ ಮಟ್ಟಕ್ಕೆ ಏಳಿಗೆ ಸಾಧಿಸಲು ಅವರ ಪಾತ್ರವಂತೂ ಅಗಣಿತ. ಅಂತಹ ಶ್ರೀಯುತ ಲಕ್ಷ್ಮಣ್ HK ಕಾರ್ಯಾಧ್ಯಕ್ಷರು SDC ಮತ್ತು SDMC ಇವರಿಗೆ ನಮ್ಮ ಶಾಲಾ ಪರವಾಗಿ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರು ತುಂಬ ಸೌಮ್ಯ, ಇವರ ಆಲೋಚನೆಗಳು ಬಹು ದೊಡ್ಡವು. ಇವರು ಹೆಚ್ಚು ಮಾತನಾಡದಿದ್ದರೂ ಶಾಲೆಯ ಯಾವ ಕಾರ್ಯಗಳಿಗೂ ಇವರು ಉತ್ತಮ ಸ್ಪಂದನೆ ಇರುತ್ತೆ. ಅಂತಹ ಶ್ರೀಯುತ ವಾಸು ಸರ್ ಇವರನ್ನು ನಮ್ಮ ಶಾಲಾ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. SDC ಸದಸ್ಯರು ಕೌಶಲ್ಯರಾಮ್, ಅನುಪಸ್ಥಿತಿ ಕರಿಯಪ್ಪ ಮತ್ತು ರಂಗೇಗೌಡರು ಇವರು ಕೂಡ ಈ ಶಾಲೆಗೆ ತಮ್ಮದೇ ಕೊಡುಗೆಯನ್ನು ನೀಡಿರುತ್ತಾರೆ. ಇವರಿಗೂ ನಮ್ಮ ಶಾಲಾ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊಳೆನರಸೀಪುರ ಅಧ್ಯಕ್ಷರು ಮಹಾಲಿಂಗಪ್ಪ ಸರ್ ಇವರು ಈ ತಾಲೂಕಿನ ಶಿಕ್ಷಕರ ಯಾವುದೇ ಸಮಸ್ಯೆ ಬಂದರೂ ಇಲಾಖೆಯೊಂದಿಗೆ ಉತ್ತಮ ಸಂಬಂಧದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಡುತ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಶ್ರೀಮತಿ ಸುಜಾತ ಇವರಿಗೂ ತಮ್ಮ ಅನುಭವದ ಬುದ್ಧಿಯಿಂದ ಯಾವುದೇ ವಿಷಯಗಳಿಗೂ ಸಲಹೆ ನೀಡ್ತಾರೆ. ಇವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ BIRT ಪ್ರಶಾಂತ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. CRP ಅವರಾದಂಥ ಶ್ರೀಯುತ ರವಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಊರಿನ ಪ್ರಮುಖರಾದಂಥ ಅಣ್ಣಯ್ಯಣ್ಣ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ವೇಣುಗೋಪಾಲ್ ಸರ್ ಹೈಸ್ಕೂಲ್ ಅಂಗರಹಳ್ಳಿ ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಭಾರಿ ಮುಖ್ಯ ಶಿಕ್ಷಕ ಹರದನಹಳ್ಳಿ GHPS ಹರದನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಪಂಕಜ ಮೇಡಮ್ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹರದನಹಳ್ಳಿಯ ಸಹ ಶಿಕ್ಷಕರಾದಂಥ ಶಿವಕುಮಾರ್ ಸರ್ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಎಲ್ಲ ಆಗಿದೆಯಾ? ಒಂದು ನಿಮಿಷ ಈಗ. ಹಾಂ ಸರ್. ಇನ್ನು ನಮ್ಮ ಶಾಲೆಯ ಹಿರಿಯ ಸಹ ಶಿಕ್ಷಕರಾದ ಶ್ರೀಯುತ ಮೋಹನ್ ಸರ್ ಇವರ ಯೋಜನೆ ಮತ್ತು ಯೋಚನೆಗಳ ವಿಭಿನ್ನವಾದ ರೀತಿಯಲ್ಲಿ ಇರ್ತವೆ.
ಇವರ ಕಾರ್ಯಗಳಿಂದಲೇ 2021-22ನೇ ಸಾಲಿನಲ್ಲಿ 58 ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 200ರ ಗಡಿ ದಾಟಿಸಿರುವಂಥ ಕಾರಣ ನಮ್ಮ ಶಾಲೆ ತಿರುಗಿ ನೋಡುವ ಹಾಗೆ ಮಾಡಿದರೆ ಅವರಿಗೆ ನಮ್ಮ ಶಾಲಾ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, SDMCO ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಜೋರಾದ ಚಪ್ಪಾಳೆಯೊಂದಿಗೆ ಇನ್ನು ಶೈಲಜಾ ಮೇಡಮ್ ಅವರು ಕೂಡ ಹಿರಿಯ ಶಿಕ್ಷಕರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಸುಂದರ್ ಸರ್, ವನಿತಾ, ಸುನಿತಾ, ವಸಂತ, ನಿರ್ಮಲಾ ಇವರು ಚುರ ಯುವಕರು. ಇವರೆಲ್ಲರ ಸಹಕಾರದಿಂದ ನಮ್ಮ ಶಾಲೆ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಕಲಿಕೆ ಆಗುವ ಭರವಸೆಯನ್ನು ಅವರೆಲ್ಲ ನೀಡಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹರ್ಷಿತಾ, ಸಿಂಚನ, ಶ್ರೀನಿವಾಸ್ ಅತಿಥಿ ಶಿಕ್ಷಕರು, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. LKG UKG ಶಿಕ್ಷಕರಾದಂಥ ರೀನಾಸ್, ಗುರು ಸರ್, ಭವಾನಿ ಇವರಿಗೆ ಸ್ವಾಗತವನ್ನು ಕೋರ್ತೀನಿ. ಗುರು ಸರ್ ಹೇಗೆ ಅಂದರೆ ಅವರು ನಮ್ಮ ಶಾಲೆಯ ಅವಿಭಾಜ್ಯ ಅಂಗ ಎಂಬಂತೆ ಕೆಲಸ ಮಾಡ್ತಾರೆ. ಇಂದು ಬೆಳಗ್ಗೆ ಸಂತೆಗೆ ಹೋಗಿದ್ದೀನಿ ಮೇಡಮ್, ಶಾಲೆಗೆ ಏನಾದರೂ ಬೇಕಾ ಅಂತ ಕೇಳ್ತಾರೆ. ಎಷ್ಟು ಕನ್ಸರ್ನ್ ಇದೆ ಅವ್ರಿಗೆ. ನಿಜವಾಗ್ಲೂ ಅವ್ರು ನಮ್ಮ ಶಾಲೆಗೆ ನಾನು ಬಂದು 2 ತಿಂಗಳಾಗಿರೋದು, ಆದರೂ ಕೂಡ ಅವ್ರ ಕರ್ತವ್ಯವನ್ನು ನೋಡಿ ನಂಗೆ ತುಂಬಾ ಇಂಪ್ರೆಸ್ ಆಗಿಬಿಟ್ಟಿದೆ ನಾನು. ಅಂಥವ್ರಿಗೆ ಅವ್ರದ್ದೊಂದು ನಿಸ್ವಾರ್ಥ ಸೇವೆ ಈ ಶಾಲೆಗೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡೋಣ ನಾವೆಲ್ಲರೂ. ಇನ್ನು ಅಡುಗೆ ಸಿಬ್ಬಂದಿಯವರು ಬಿಸಿ ಊಟ ತಯಾರಿಸಿ ಪ್ರತಿನಿತ್ಯ ಮಕ್ಕಳಿಗೆ ಬಿಸಿ ಊಟನ ಉಣಬಡಿಸ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರೋಣ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಸ್ತಿ ಅಂದರೆ ಈ ಮಕ್ಕಳು ಮತ್ತು ಈ ಮಕ್ಕಳ ಪ್ರತಿಭೆಯನ್ನು ನೋಡಲು ಕಾತರದಿಂದ ಕಾಯ್ತಾ ಇರುವ ಪೋಷಕರಿಗೆ ಮತ್ತು ವೇದಿಕೆ ಮೇಲೆ ಮಿಂಚಲು ಸಿದ್ಧವಾಗಿರುವ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಶಾಲಾ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಈ ಕಾರ್ಯಕ್ರಮ ಹೆಚ್ಚು ಮೆರುಗನ ತರೋದಕ್ಕೆ ಈ ಸೌಂಡ್ ಸಿಸ್ಟಮ್ ತುಂಬ ಮುಖ್ಯ. ಆ ಸೌಂಡ್ ಸಿಸ್ಟಮ್ನ ಎಲ್ಲ ಸಿಬ್ಬಂದಿಯವರ್ಗಕ್ಕೂ ನಾನು ನಮ್ಮ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಈ ಶಾಲೆಗೆ ಹಳ್ಳಿಯಿಂದ, ಯಾಕೆಂದರೆ ಲೋಕಲ್ ಕಡಿಮೆ ಮಕ್ಕಳು, ಹಳ್ಳಿಯಿಂದನೇ ತುಂಬ ಮಕ್ಕಳು ಬರ್ತಾರೆ. ಆ ಹಳ್ಳಿ ಮಕ್ಕಳ ಕರ್ಕೊಂಡು ಹುಷಾರಾಗಿ ಜೋಪಾನ ತಲುಪಿಸೋದು ನಮ್ಮ ಶಾಲೆ ವ್ಯಾನ್ ಡ್ರೈವರ್ಸು. ಅವ್ರಿಗೂ ಕೂಡ ನಾನು ಈ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ಸ್ವಾಗತವನ್ನು ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರಾದಂತಹ PS ತೇಜಾವತಿಯವರಿಗೆ ಅಭಿನಂದನೆಗಳು. ಈಗ ಅವ್ರಿಗೂ ಸಹ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ನಮ್ಮ SDC ಕಮಿಟಿಯ ಸದಸ್ಯರು. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರನ್ನೂ ಸ್ವಾಗತಿಸಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಪೋಷಕರು ಆಗಮಿಸಬೇಕು. ದಯವಿಟ್ಟು ಬೇಗ ಬರಬೇಕು ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ. ನಮ್ಮ HDCC ಬ್ಯಾಂಕ್ ಹಂಗರಹಳ್ಳಿ ಸುರೇಶ್ ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಸ್ವಾಗತವನ್ನು ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಈಗ ಪ್ರಾಸ್ತಾವಿಕ ನುಡಿ ನಮ್ಮ ಶಾಲೆಯ ಶಿಕ್ಷಕರಾದಂತಹ TS ಮೋಹನ್ ಕುಮಾರ್ ರವರಿಂದ. ಈಗ ಜ್ಯೋತಿಯನ್ನು ಉದ್ಘಾಟನೆ ಮಾಡಲು ಬರುತ್ತಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ GN ಸೋಮಲಿಂಗೇಗೌಡ ಸರ್ ಅವರು.
ಪೋಷಕ ವೃಂದದವರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಪ್ರಾಸ್ತಾವಿಕ ನುಡಿ ಬಗ್ಗೆ ನಿಮಗೆಲ್ಲ ಮುಂದೆ ಮಾಡ್ತಾ ಅದೇ ಪ್ರಾಸ್ತಾವಿಕ ನುಡಿ ಆಗ್ತದೆ. ನಾವು ಏನು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶೈಕ್ಷಣಿಕ ಪ್ರವಾಸ ಆಗಿರ್ಬೋದು, ಮತ್ತು ಈ ಸ್ಕೂಲ್ ಡೇ ಆಗಿರ್ಬೋದು, ಬಾಕಿ ಎಲ್ಲ ಶೈಕ್ಷಣಿಕವಾಗಿ ನಾವು ಏನೇನು ಬೇಕು ನಮ್ಮ ಶಾಲೆಯಲ್ಲಿ ನೋಡಿ 1ನೇ ತರಗತಿಯಿಂದ ನಾವು ಹಿಂದಿಯನ್ನು ಪ್ರಪೋಸ್ ಮಾಡಿದ್ದೀವಿ. ಮತ್ತು ಪ್ರತಿಭಾ ಕಾರಂಜಿ ಒಂದೇ ಕಾರ್ಯಕ್ರಮವನ್ನು ಕಲಾಪ ಅವೆಲ್ಲ ಕಾರ್ಯಕ್ರಮಗಳ ಏನು ಇಲಾಖೆ ವತಿಯಿಂದ ಯಾವ್ಯಾವ ಕಾರ್ಯಕ್ರಮ ಬರ್ತದೋ ಅದೆಲ್ಲವನ್ನೂ ಕೂಡ ನಾವು ಈಗ ಮುಗಿಸಿ ಮುಂದಿನ ಹೆಜ್ಜೆ ಒಂದು ಸ್ಕೂಲ್ ಡೇ ಆದ ತಕ್ಷಣ ನಾವು ಪಾಠ ಪ್ರವಚನಗಳಿಗೆ ಹೆಚ್ಚೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ಅಂದ್ಕೊಂಡು ನಮ್ಗೇನಪ್ಪ ಅಂದರೆ ಪ್ರತಿ ವರ್ಷ ಮಾಡಿಕೊಡ್ತಾಯಿದ್ರು. ಅನಂತಣ್ಣರು ಅವ್ರಿಗೆ ಈ ವರ್ಷನೂ ಕೂಡ ಕಾರ್ಯಕ್ರಮವನ್ನು ನಡೆಸ್ಕೊಡಿ ಅಂತ ಅವ್ರಿಗೆ ಸ್ವಲ್ಪ ಕಷ್ಟ ಕೆಲವ್ರಿಗೆಲ್ಲ ಗೊತ್ತಿದೆ. ನಾನು ಹೆಚ್ಚೇನು ಹೇಳಲಿಕ್ಕಾಗಲ್ಲ. ಈ ಒಂದು 225ರಿಂದ 250 ಮಕ್ಕಳು, ಮುಂದಿನ ವರ್ಷ 250 ಮಕ್ಕಳು ಆಗ್ತವೆ ಅಂತ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀನಿ ನಾನು. ಹಾಗೆ 250 ಮಕ್ಕಳು ಕೂಡ ನಾನು ಅನಂತಣ್ಣರ ಸಮಸ್ಯೆಗಳು ಬೇಗ ಈಡೇರಲಿ ಅಂತ ಅಂದ್ಬಿಟ್ಟು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿಯನ್ನು ನಾವು ಕೇಳ್ಕೊತಾ, ನೀವೆಲ್ಲರೂ ಕೂಡ 2 ನಿಮಿಷ ಪ್ರಾರ್ಥನೆ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಕೇಳ್ಕೊತಾ ಇದ್ದೀನಿ. ಅವರ ಸಮಸ್ಯೆಗಳು ಬೇಗ ಬಗೆಹರಿಲಿ, ನಮ್ಮ ಶಾಲೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗ್ತದೆ. ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ. ಇದು ಎಲ್ಲ ನಿಂತು 1 ನಿಮಿಷ ಪ್ರಾರ್ಥನೆ ಮಾಡಬೇಕು ದೇವರಿಗೆ ಅಂತ ಎಲ್ಲ ಪೇರೆಂಟ್ಸು, ಪೋಷಕರು ಎಲ್ಲ ಸೇರಿ, ಮಕ್ಕಳು ಎಲ್ಲ ಸೇರಿ ಒಂದೇ 1 ನಿಮಿಷ ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ಕೇಳ್ಕೊತಾ ಇದ್ದೀನಿ. ಅವರ ಸಮಸ್ಯೆಗಳು ಬೇಗ ಈಡೇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಯ ಇನ್ನೊಬ್ಬರು ಎಸ್ ಡಿ ಸಿ ಕಮಿಟಿ ಮತ್ತು SDMC ಸದಸ್ಯರಾದಂತಹ ಶ್ರೀಯುತ ವಾಸರೂರವರು, ನಿಮಗೆ ಎಲ್ಲರಿಗೂ ಗೊತ್ತಿದೆ, ಪುನರ್ಜನ್ಮವನ್ನು ಪಡ್ಕೊಂಡು ಬಂದಂತಹ ನಮ್ಮ ಮಕ್ಕಳ ಆಶೀರ್ವಾದದಿಂದ ಅವರು ಈ ಶಾಲೆಗೆ ಈ ಒಂದು ಪುನರ್ಜನ್ಮವನ್ನು ಪಡ್ಕೊಬಂದರು. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಿದ್ದಾನೆ, ಮುಂದೇನೂ ಮಾಡ್ತಾನೆ. ನಮ್ಮ ಶಾಲೆಗೆ ಯಾವಾಗ ಹೋದರೂ ಕೂಡ ಏನು ಬೇಕು, ಏನು ಬೇಡ, ಏನೇನು ನಿಮ್ಗೆ ಅವಶ್ಯಕತೆ ಇದೆ, ನಮ್ಮ ಶಾಲೆ ಆಗುವವುಗಳು ಎಲ್ಲವನ್ನೂ ಕೂಡ ಅವರು ಕೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ಈ ಲಕ್ಷ್ಮೀ ನರಸಿಂಹಸ್ವಾಮಿ, ವೆಂಕಟರಮಣ ಸ್ವಾಮಿ ಮತ್ತು ಶ್ರೀ ರಂಗನಾಥ ಸ್ವಾಮಿ ದೇವರ ದಯೆಯಿಂದ ಅವರನ್ನು ದೇವರು ಕಾಪಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಲಕ್ಷ್ಮಣ್ ಸರ್ ಅವರು ಕೂಡ ಸಮಸ್ಯೆ, ಅವರು ಏನಪ್ಪ ಅಂದರೆ ಬಂದ ತಕ್ಷಣ ಈ ಶಾಲೆಯ 225 ಮಕ್ಕಳು ಕೂಡ ಇವು ನಮ್ಮವು ಅನ್ನೋ ಒಂದು ಭಾವನೆಯಿಂದ ಅವರು ಮಾತಾಡಿಸ್ತಾರೆ. ಹಾಗಾಗಿ ಅವ್ರಿಗೆ ಅವರ ಕಷ್ಟಗಳು ಒಳಗಡೆ ಇದೆ, ಹೊರಗೆ ಹಾಕಲ್ಲ ಅವರ ಸಮಸ್ಯೆ. ಯಾಕೆ ಅಂದರೆ ನಿಮಗೆ ಗೊತ್ತಿರ್ತದೆ, ಈ ಭಾಗದ ಎಲ್ಲ ಜನಗಳಿಗೂ ಗೊತ್ತು ಅವ್ರ ಸಮಸ್ಯೆ ಏನು ಅಂತ, ಹೊರಗಡೆ ಹಾಕಲ್ಲ. ಆದರೂ ನೆಗ್ನಗಾಡ್ತಾ ಖುಷಿಯಾಗಿ ಎಲ್ಲರ ಜೊತೆ ವಿಶ್ವಾಸವನ್ನು ಪಡ್ಕೊಂಡು ನಮ್ಮ ಮಕ್ಕಳನ್ನು ಎಲ್ಲೂ ಕೂಡ ಬಿಟ್ಕೊಡ್ದಂಗೆ ನೋಡ್ತಾ ಅವ್ರಿಗೂ ಕೂಡ ಈ ನಮ್ಮ ಗ್ರಾಮ ದೇವತೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ರಂಗನಾಥ ಸ್ವಾಮಿ ಅವರು ಕಾಪಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ, ಹಾಗೆ ನಮ್ಮ ಶ್ರೀಯುತ ರಾಮೂರವರು, ಶ್ರೀಯುತ ರಂಗೇಗೌಡರು, ಶ್ರೀಯುತ ಕರಿಯಪ್ಪ ಮಾಸ್ಟರ್ ಇವತ್ತು ಅನುಪಸ್ಥಿತಿಯಲ್ಲಿದ್ದಾರೆ. ಅವರು ಕೂಡ ಅವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಹಾಗೆ ನಮ್ಮ ಶಾಲೆಯ ವಿಚಾರಕ್ಕೆ ಬಂದಾಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವಾಗಲೂ ಕೂಡ ಯಾವುದೇ ಕೆಲಸವನ್ನು ಕೂಡ ಇಲ್ಲ ಅಂತ ಹೇಳೇ ಇಲ್ಲ ಅವರು, ನನಗೆ ಗೊತ್ತಿರೋ ಹಾಗೆ. ಯಾಕೆಂದರೆ ನಾನೇನು ಅವ್ರ ಜೊತೆ ಹೆಚ್ಚು ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ನಾನು ಕೇಳಲ್ಲ. ನಮ್ಮ ಲಕ್ಷ್ಮಣ್ ಸರ್ ಮತ್ತು ಅನಂತಣ್ಣವ್ರು ಕೇಳ್ತಾ ಇರ್ತಾರೆ. ಅವರ ಮಾತಿಗೆ ಎಲ್ಲೂ ಕೂಡ ಹಿಂದಿರುಗಿಸಿ ಮಾತಾಡಿಲ್ಲ. ಅವರು ನಾನು ಎಷ್ಟು ಸಾಧ್ಯವಾಯ್ತು ಅವ್ರ ಕೈಲಿ ಎಷ್ಟು ಸಾಧ್ಯವಾಯ್ತದೋ ಅಷ್ಟು ಪ್ರಯತ್ನವನ್ನು ಮಾಡಿ ನಮ್ಮ ಶಾಲೆಯನ್ನು ಮುಂದಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ನಮ್ಮ ಗ್ರಾಮದ ಸುತ್ತಮುತ್ತ ಇರುವಂತಹ ದೇವರು ಕಾಪಾಡಲಿ ಅಂತ ಕೇಳ್ತಾ, ಹಾಗೆ ಈ ವರ್ಷನೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ಅಂತ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಡನ್ನು ಕಲಿಸ್ಬೇಕಾದ್ರೆ ಎಷ್ಟು ಶ್ರಮಪಟ್ಟು ಕಲಿಸಿದ್ದಾರೆ ಅನ್ನೋದು ಈ ಹಾಡನ್ನು ಮಾಡ್ತಾರಲ್ಲ ಮಕ್ಕಳು ಡ್ಯಾನ್ಸ್ ಮಾಡುವಾಗಲೇ ಗೊತ್ತಾಗ್ತದೆ. ಅವರ ಶ್ರಮ ತುಂಬ ಇದೆ. ಆ ಶ್ರಮಕ್ಕೆ ದೇವರು ಕಾಪಾಡಲಿ, ಅವರಿಗೆ ಪ್ರತಿಫಲ ದೊರಕಲಿ ಅಂತ ಕೇಳ್ತಾ, ಹಾಗೆ ಎಲ್ಲ ನನ್ನ ಪುಟಾಣಿ ಮಕ್ಕಳು ಕಲ್ತಿದ್ದಾರೆ, ಅವರ ಕಲ್ತಿರೋದನ್ನು ಹೊರ ಹಾಕ್ತಾರೆ. ಹಾಗೆ ಎಲ್ಲರೂ ಕೂಡ ಇನ್ನು ಮುಂದೆ ನೆಕ್ಸ್ಟು ಪ್ರತಿಯೊಬ್ಬರು ಕೂಡ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಮತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಹೆಚ್ಚು ಆದ್ಯತೆ ಕೊಡಬೇಕು. ಶಿಕ್ಷಣದಲ್ಲಿ ಹೆಚ್ಚು
ಎಲ್ಲರನ್ನೂ ಖುಷಿಪಡಿಸೋಕ್ಕಾಗೋದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳನ್ನು ಖುಷಿಪಡಿಸ್ಬೋದು. ಹಾಗಾಗಿ ಎಲ್ಲರಿಗೂ ಎಲ್ಲವೂ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗೆ ನಿಮ್ಮೆಲ್ಲರ ನನಗೆ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತಹ ಇನ್ನೂ ಹೆಚ್ಚು ಸಮಯ ಇಲ್ಲ, ನಮ್ಮ ಸಾಹೇಬರು ಹೋಗಬೇಕಾಗಿರೋದ್ರಿಂದ ಮಾತಾಡಲು ಹೆಚ್ಚು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಥ್ಯಾಂಕ್ ಯು. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ನಮ್ಮ ಶಾಲೆಯ ಶಿಕ್ಷಕರಾದಂತಹ TS ಮೋಹನ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಮತ್ತು ನಮ್ಮೆಲ್ಲರಿಗೂ ಸಹ ಹಿತನುಡಿಗಳನ್ನು ಹೇಳಬೇಕು ಅಂತೇಳಿ ನಮ್ಮ ಮಾನ್ಯ ಶ್ರೀಯುತ ಸೋಮಲಿಂಗೇಗೌಡರು ಸರ್ ಅವರಿಗೆ ಕೆಲವೊಂದು ಮಾತುಗಳನ್ನ ಆಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಸಂಜೆಯ ಶುಭೋದಯ. ಇಂದು ಹಂಗ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ತಮ್ಮೆಲ್ಲರ ಸಹಕಾರದಿಂದ, ADMC ಅವರ ಸಹಕಾರದಿಂದ, ಪೋಷಕರ ಸಹಕಾರದಿಂದ, ಅಧ್ಯಾಪಕ ಮಿತ್ರರ ಸಹಕಾರದಿಂದ, ಸುತ್ತಮುತ್ತ ಶಾಲೆಯ ಮುಖ್ಯಸ್ಥರ ಶಿಕ್ಷಕರ ಸಹಕಾರದಿಂದ ಕಲಾ ವೈಭವ ಅಥವಾ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಭಾಳ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥದ್ದು ಎದ್ದು ಕಾಣ್ತದೆ. ಭಾಳ ಸಂತೋಷದ ವಿಚಾರ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಶಾಲೆಯ SDMC ಅಧ್ಯಕ್ಷರಾದಂಥ ಅನಂತಕುಮಾರ್ ಅವರೇ, ಹಾಗೆ ಈ ಶಾಲೆಯ ಎಕ್ಸಿಕ್ಯೂಟಿವ್ ಚೇರ್ಮನ್ ಆದಂಥ ಲಕ್ಷ್ಮಣರವರೇ, ವೈಸ್ ಪ್ರೆಸಿಡೆಂಟ್ ಆದಂಥ ವಾಸು ಅವರೇ, ಮತ್ತು ಅನುಪಸ್ಥಿತಿಯಲ್ಲಿ ಕರಿಯಪ್ಪನವರೇ, ಹಾಗೆ ಕೌಶಲ್ಯ ರಾಮು ಅವರೇ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಪ್ರಶಸ್ತಿ ವಿಜೇತರಾದಂಥ RV ಪುಟ್ಟೇಗೌಡ್ರೆ, ಹಾಗೆ ಮತ್ತೊಬ್ಬರು ಅತಿಥಿ ರಂಗೇಗೌಡ್ರೆ, ಹಾಗೆ ನಮ್ಮ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಮಾಲಿಂಗಪ್ಪನವರೇ, ಹಾಗೆ ನಮ್ಮ ಹಂಗ್ರಹಳ್ಳಿ ಶಾಲೆಯ ಪ್ರಭಾರ ಮುಖ್ಯಸ್ಥರಾದ ವೇಣುಗೋಪಾಲ್ರವರೇ, ಹಾಗೆ ಈ ವ್ಯಾಪ್ತಿಯ CRP ಮಿತ್ರ ಅಂತ ರವಿಕುಮಾರ್ ಅವರೇ, ಹಾಗೆ ಪ್ರಶಾಂತ್ರವರೇ, ಹಾಗೆ ನಮ್ಮ ಅರ್ನಳ್ಳಿ ಶಾಲೆ ಮುಖ್ಯಸ್ಥರಾದಂಥ ಪಂಕಜ ಅವರೇ, ಹಾಗೆ ನಮ್ಮ ಈ ಗ್ರಾಮದ ಬ್ಯಾಂಕಿನ ವ್ಯವಸ್ಥಾಪಕರೇ ಮತ್ತು ವೇದಿಕೆಗೆ ಉಪಸ್ಥಿತಕ್ಕಂಥ ಉಳಿದೆಲ್ಲ ಗೌರವಾನ್ವಿತ ಅತಿಥಿಗಳೇ, ಪೋಷಕರೇ, ಮಕ್ಕಳೇ, ಮಾಧ್ಯಮ ಮಿತ್ರರೇ, ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸೋದು ಪ್ರಮುಖವಾಗಿ 2 ಉದ್ದೇಶಗಳು. ನಮ್ಮ ಶಾಲೆಯನ್ನು ಸಮುದಾಯದ ಗಮನಕ್ಕೆ ತರುವಂಥದ್ದು, ಮತ್ತೊಂದು ನಮ್ಮ ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಅನ್ನೋದು. ಮತ್ತೊಂದು ಉದ್ದೇಶ, ಸರ್ಕಾರಿ ಶಾಲೆ ಒಂದು ಮಾದರಿ ಶಾಲೆಯಾಗಿದೆ ಅನ್ನೋದನ್ನು ಈ ಶಾಲೆಯ SDMC ಅವರು, ಅಧ್ಯಾಪಕ ಮಿತ್ರರು ತೋರ್ಪಡಿಸ್ತಾ ಇರೋದು. 4ನೇದಾಗಿ ಈ ಶಾಲೆಯನ್ನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಖಾಸಗಿ ವಿದ್ಯಾಸಂಸ್ಥೆಗೆ ಸರಿಸಾಟಿಯಾಗಿ, ಏನು ಕಡಿಮೆ ಇಲ್ಲ ಅನ್ನೋ ಹಾಗೆ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥದ್ದು. ಆ ಹೊಂದಿರತಕ್ಕಂಥದ್ದನ್ನು ಸಾಬೀತುಪಡಿಸೋ ವಿಚಾರದಲ್ಲಿ ಮತ್ತು ಮಕ್ಕಳ ಕಲಿಕೆಯನ್ನು ಪೂರಕವಾಗಿರ್ತಕ್ಕಂಥ ಈ ಕಲಾವೈಭವದ ಕಾರ್ಯಕ್ರಮ ನರ್ಸರಿ ತರಗತಿಯಿಂದ ಹಿಡಿದು 7ನೇ ತರಗತಿಯವರೆಗಿನ ಮಕ್ಕಳಿಗೆ ಎಲ್ಲ ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡ ಹಾಗೆ ಅವರ ಕಲಾ ಪ್ರತಿಭೆಯನ್ನು ಪ್ರೋತ್ಸಾಹಿಸೋದಕ್ಕೆ, ಉತ್ತೇಜಿಸೋದಕ್ಕೆ, ವೃದ್ಧಿಗೊಳಿಸೋದಕ್ಕೆ ಅಧ್ಯಾಪಕ ಮಿತ್ರರು ಯಾರ್ಯಾರಲ್ಲಿ ಏನೇನು ಕಲೆ ಇದೆ ಅನ್ನೋದನ್ನು ಗುರುತಿಸಿ ತಕ್ಕಂತೆ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ, ತರಬೇತಿಯನ್ನು ನೀಡಿ ಈ ವೇದಿಕೆಯ ಮೇಲೆ ಏನು ಕೊರಿಯೋಗ್ರಫಿ ಮೂಲಕ ಅವ್ರನ್ನ ಸಜ್ಜುಗೊಳಿಸಿ ಅವರಿಂದ ಇಲ್ಲಿ ಒಂದು ಮನರಂಜನೆಯ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ಭಾಳ ಖುಷಿ ಕೊಡುವಂಥದ್ದು. ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದುಬಿಟ್ಟು ತಕ್ಷಣ ಹೋದರೆ ಏನು ಉಪಯೋಗ ಆಗೋದಿಲ್ಲ. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂದರೆ ಪ್ರಾರಂಭದಿಂದ ಮುಗಿಯೋ ತನಕ ಇದ್ದರೆ ಮಾತ್ರ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಮಕ್ಕಳಾಗಲಿ, ಅತಿಥಿಗಳಾಗಲಿ, ಪೋಷಕರಾಗಲಿ ತಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಯಾವ್ಯಾವ
ಭರತನಾಟ್ಯದಲ್ಲ, ಜಾನಪದ ನೃತ್ಯದಲ್ಲ, ನಾಟಕದಲ್ಲ, ಅಥವಾ ಬೇರೆ ನೃತ್ಯದಲ್ಲ, ಅಥವಾ ಮಿಮಿಕ್ರಿನಲ್ಲ, ಹಾಡನ್ನಲ್ಲ, ಯಾವುದರಲ್ಲಿ ನನ್ನ ಮಗ ನನ್ನ ಮಗಳು ಹೆಚ್ಚು ಪ್ರದರ್ಶನ ಮಾಡ್ತಾರೆ ಮತ್ತು ಪ್ರೇಕ್ಷಕರಿಂದ ಎಷ್ಟು ಮಟ್ಟಿಗೆ ಚಪ್ಪಾಳೆಯನ್ನು ತಟ್ತಾರೆ ಅದನ್ನು ನೋಡಿ ಖುಷಿ ಪಡುವಂಥದ್ದು ಪೋಷಕ ಬಂಧುಗಳು. ಅದು ಅಲ್ಲಿರೋದು ನಮಗೆ. ಯಾವ ಕಾರ್ಯಕ್ರಮ ಎಷ್ಟೇ ನಡೆಸಲಿ ಖುಷಿ ಕೊಡುವಂಥದ್ದು ಮನರಂಜನೆ ಕಾರ್ಯಕ್ರಮ, ಈ ಸಾಂಸ್ಕೃತಿಕ ಚಟುವಟಿಕೆ. ಆ ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಾ ಇರೋದು ಈ ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂಥದ್ದು. ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಈ ಶಾಲೆಯಲ್ಲಿ ಏನೆಲ್ಲ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇದೋ ಅನ್ನೋ ವಿಚಾರ ನಮ್ಮ ಮೋಹನ್ ಅವರು, ಪ್ರಧಾನ ಮುಖ್ಯ ಶಿಕ್ಷಕರು ಮೋಹನ್ ಅವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಮಕ್ಕಳ ಕಲಿಕೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ಎಂಥ ಗುಣಾತ್ಮಕ ಶಿಕ್ಷಣ ನಮ್ಮ ಶಾಲೆಯಲ್ಲಿ ಲಭ್ಯವಾಗ್ತಾ ಇದೆ. ಈ ಗುಣಾತ್ಮಕ ಶಿಕ್ಷಣ ಸಿಗಲಿಕ್ಕೆ ಹಲವಾರು ಸಮಸ್ಯೆಗಳನ್ನು ಹೊಂದಿದ್ರು ಕೂಡ ನಮ್ಮ ಅನಂತಕುಮಾರ್ ಸರ್ ಅವರು ಅದನ್ನೆಲ್ಲ ಮರೆತು, ಹಾಗೆ ವಾಸು ಅವರು ಅದನ್ನೆಲ್ಲ ಮರೆತು, ಅವ್ರ ಸಮಸ್ಯೆ ಮರೆತು, ಲಕ್ಷ್ಮಣ್ ಅವರು ಅವ್ರ ಸಮಸ್ಯೆಗಳನ್ನು ಮರೆತು ಸಂಪೂರ್ಣವಾಗಿ ನಗುನಗ್ತಾ ತೊಡಗಿಸ್ಕೊಂಡು ನಿಮ್ಮನ್ನೆಲ್ಲ ಒಂದು ರೀತಿ ಅವರ ನೋವಿನ ನಡುವೆ ನಮ್ಮ ನೋವುಗಳು ಏನೂ ಇಲ್ಲ, ಗೌಣ ನಾವು ವ್ಯಕ್ತಪಡಿಸ್ಕೊಳ್ತೀವಿ, ಅವ್ರು ವ್ಯಕ್ತಪಡಿಸ್ಕೊಳ್ಳೋದೇ ಈ ಥರದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಪಣ ತೊಡ್ತಾ ಇದ್ದಾರೆ. ಹಾಗಲ್ಲದೆ ಈ ಮೋಹನ್ ಅವರು ಎಲ್ಲ ಈ ಗ್ರಾಮ ಸುತ್ತಮುತ್ತ ಇರ್ತಕ್ಕಂಥ ದೇವತೆಗಳು, ಎಲ್ಲ ದೇವತೆಗಳ ಕೃಪೆ ಅವರೆಲ್ಲರಲ್ಲೂ ಕೂಡ ಇರಲಿ, ಭಗವಂತ ಅವರ ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ, ಅವರಿಗೆ ಆದಷ್ಟು ಬೇಗ ಅವರ ಆರೋಗ್ಯ ಸಮಸ್ಯೆ ಆಗಲಿ, ಅವರ ಬೇರೆ ಥರದ ಸಮಸ್ಯೆಗಳಿಗೆ ಎಲ್ಲವೂ ಕೂಡ ಸ್ವಾಮಿ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಬೆಟ್ಟದ ರಂಗನಾಥ ಸ್ವಾಮಿ ವತಿಯಿಂದ ಬೇಗನೆ ಬಗೆಹರಿದು ಅವರು ಮಾಮೂಲಿ ವ್ಯಕ್ತಿಗಳಾಗಿ ನಗುನಗ್ತಾ ಸದಾ ಈ ಶಾಲೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಹೀಗೆ ಅವರು ಸೇವೆಯನ್ನು ಮುಂದುವರಿಸಲಿ. ಅವರ ಸೇವಾ ನಿರತ ಕಾರ್ಯ ಉಳಿದಂಥ ದಾನಿಗಳಿಗೆ ಪ್ರೇರಣೆಯಾಗಲಿ ಅಂತ ಆಶಿಸ್ತಾ, ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಎಲ್ಲ ಮಕ್ಕಳ ಪ್ರತಿಭೆ ಉಜ್ವಲಗೊಳಿಸಲಿ. ಅವರ ಭವಿಷ್ಯವನ್ನು ಬೆಳಗಿಸ್ಲಿಕ್ಕೆ ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರು ಭಾಳ ಕ್ರಿಯಾಶೀಲವಾಗಿದ್ದಾರೆ, ಸೃಜನಶೀಲವಾಗಿದ್ದಾರೆ, ಉತ್ಸಾಹದಿಂದಿದ್ದಾರೆ, ಹುಮ್ಮಸ್ಸಿನಿದ್ದಾರೆ. ಅವರ ಉತ್ಸಾಹ, ಹುಮ್ಮಸ್ಸು, ಅವರ ಕ್ರಿಯಾಶೀಲತೆ, ಸೃಜನಶೀಲತೆ ಹಾಗೆಯೇ ಮುಂದುವರಿಯಲಿ. ಇನ್ನೂ ಕೂಡ ಹೆಚ್ಚಿನ ಮಕ್ಕಳು ದಾಖಲಾತಿ ಸಂಖ್ಯೆ ಈ ಶಾಲೆ ಹೊಂದಲಿ. ಸರ್ಕಾರದ ಏನೆಲ್ಲ ಸೌಲಭ್ಯಗಳು ಲಭ್ಯವಾಗ್ತದೋ ಎಲ್ಲ ಸೌಲಭ್ಯಗಳನ್ನು, ಬೇರೆ ಬೇರೆ ಕಾರ್ಯಕ್ರಮಗಳ ಅನುದಾನವನ್ನು ಕೂಡ ಸಾಧ್ಯವಾದಷ್ಟು ಶಾಲೆಯನ್ನು ಗುರುತಿಸಿ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲಾಖೆಯಿಂದ ಬರುವಂಥದ್ದನ್ನೆಲ್ಲ ಈಗಾಗಲೇ ಚಪ್ಪಾಳೆ ತಟ್ರಿ. ಒಂದು ಯು ಶೇಪ್ನಲ್ಲಿ ಈಗ ಬಿಲ್ಡಿಂಗು ಎದ್ದು ಕಾಣ್ತಾ ಇದೆ. ಹೊಸ ಬಿಲ್ಡಿಂಗ್ ಆದರೆ ಇನ್ನೂ ಕೂಡ ಕಣ್ಕುಕ್ಕು ಹಾಗೆ ಬೇರೆಯವರಿಗೆ ಆಕರ್ಷಣೆ ಆಗ್ತದೆ. ಆಗಲಿ. ಎಷ್ಟೋ ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಖಾಸಗಿ ಶಾಲೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಇಂಗ್ಲೀಷ್ ಮೀಡಿಯಮ್ಮು ಶಾಲೆ ಪ್ರಾರಂಭ ಆಗಿರೋದ್ರಿಂದ ಈ ಸೌಲಭ್ಯವನ್ನು ಬಡ ಜನತೆ, ಮಧ್ಯಮ ವರ್ಗದ ಕುಟುಂಬದವರು, ಅನುಕೂಲಸ್ಥರು ಎಲ್ಲರೂ ಕೂಡ ಪಡೆದುಕೊಳ್ಳಿ. ಇದೊಂದು ರಾಜ್ಯಕ್ಕೆ ಮಾದರಿಯಾಗುವಂಥ ಶಾಲೆಯಾಗಲಿ ಅಂಥೇಳಿ ನಾನು ಬಯಸ್ತೇನೆ. ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಎಲ್ಲ ಮಕ್ಕಳು ಕೂಡ ಭಾಳ ಕ್ರಿಯಾಶೀಲತೆಯಿಂದ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಅಂತ ಕೋರ್ತಾ, ಈ ಕಾರ್ಯಕ್ರಮ ಶುಭ ಕೋರ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗೌರವಾನ್ವಿತರನ್ನು ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ಹೊರತರುವಂತಹ ಒಂದು ಪ್ರಮುಖ ವೇದಿಕೆಯಾಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಸಹ ಶಿಕ್ಷಕರು ಸಹ ಈ ಒಂದು ಮೆಚ್ಚಿನ ಮಾತುಗಳನ್ನಾಡಿದ್ದಾರೆ. ನಮ್ಮೆಲ್ಲರಿಗೂ ಸಹ ತುಂಬ ಸಂತೋಷವಾಗ್ತು. ಈಗ ಈ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಸನ್ಮಾನ ಸಮಾರಂಭ ನಮ್ಮ SDC, SDMC ಮತ್ತು ಶಾಲಾ ಎಲ್ಲ ನನ್ನ ವೃತ್ತಿ ಬಾಂಧವರಿಂದ ನಮ್ಮ ಶಾಲೆಯಿಂದ ಕಿರುಕಾಣಿಕೆಯನ್ನು
ಸ್ವೀಕರಿಸಿದಂತಹ ನಮ್ಮ BO ಸರ್ ಅವರಿಗೆ ಅಭಿನಂದನೆಗಳು. ಅಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯರಾದಂತಹ ಶ್ರೀಮತಿ ವನಿತಾ ಮೇಡಮ್ ರವರು. Dreams are not what you see in sleep. Dreams are what wake up to you work harder. ಕನಸುಗಳು ಎಂದರೆ ನಿದ್ರೆಯಲ್ಲಿ ಕಾಣುವವು ಅಲ್ಲ, ನಮ್ಮನ್ನು ಎಚ್ಚರಗೊಳಿಸಿ ಇನ್ನಷ್ಟು ಪರಿಶ್ರಮಿಸಲು ಪ್ರೇರೇಪಿಸುವುದೇ ನಿಜವಾದ ಕನಸುಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಪೋಷಕ ವರ್ಗದವರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈಗ ಶಾಲಾ ಶೈಕ್ಷಣಿಕ ವರದಿಯನ್ನು ವಾಚಿಸಲು ಇಚ್ಛಿಸುತ್ತೇನೆ. 2025-26ನೇ ಸಾಲಿನ ಶಾಲಾ ಶೈಕ್ಷಣಿಕ ವರದಿ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಂಬ ಘೋಷವಾಕ್ಯದೊಂದಿಗೆ ಪ್ರಸಕ್ತ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷವು ಪ್ರಾರಂಭವಾಯಿತು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಈ ನಮ್ಮ ಹಂಗರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು 1947ನೇ ಇಸವಿಯಲ್ಲಿ ಪ್ರಾರಂಭವಾಗಿ ಸುಮಾರು 75 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಓದಿದಂತಹ ಅನೇಕ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನಗಳನ್ನು ಮತ್ತು ವೃತ್ತಿಗಳನ್ನು ಅಲಂಕರಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷವು ಮೇ 29, 2025ರಂದು ಪ್ರಾರಂಭವಾಯಿತು. LKG, UKG ಮಕ್ಕಳ ದಾಖಲಾತಿ ಆಂದೋಲನ ನಡೆಸಲಾಯಿತು. 1ರಿಂದ 7ನೇ ತರಗತಿಯವರೆಗಿನ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳಾದ ಉಚಿತ ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ ವಿತರಣೆ, ಬಿಸಿಯೂಟ ಯೋಜನೆಯಲ್ಲಿ ಹಾಲು, ಮೊಟ್ಟೆ, ಬಾಳೆಹಣ್ಣು, ಮಧ್ಯಾಹ್ನದ ಉಪಹಾರ ಇವುಗಳೆಲ್ಲವನ್ನು ವಿತರಿಸಲಾಗುತ್ತಿದೆ. ಈ ಶೈಕ್ಷಣಿಕ ಸಾಲಿನ ನಮ್ಮ ಶಾಲೆಗೆ ಸಂಬಂಧಿಸಿದ ವಿಚಾರ ಇದಾಗಿದೆ. ಒಂದು ಹೆಮ್ಮೆಯ ವಿಷಯವೆಂದರೆ ದಿನಾಂಕ 19/8/2018ರಂದು ನಮ್ಮ ಶಾಲೆಗೆ ಹಾಸನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ KS ಲತಾಕುಮಾರಿ ಮೇಡಮ್ ರವರು ಭೇಟಿ ನೀಡಿ ಶಾಲೆಯ ಶೈಕ್ಷಣಿಕ ಪ್ರಗತಿ ಹಾಗೂ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದು ನಮ್ಮೆಲ್ಲರಿಗೂ ಸಂತಸ ಹಾಗೂ ಸ್ಫೂರ್ತಿದಾಯಕ ವಿಷಯವಾಗಿದೆ. ಈ ವರ್ಷ ಹೊಸದಾಗಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ 4 ಜನ ಹೊಸ ಶಿಕ್ಷಕಿಯರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಒಟ್ಟಾರೆ ಮುಖ್ಯ ಶಿಕ್ಷಕರನ್ನೊಳಗೊಂಡಂತೆ 9 ಜನ ಶಿಕ್ಷಕರು, 3 ಜನ ಅತಿಥಿ ಶಿಕ್ಷಕರು, 2 LKG, UKG ಶಿಕ್ಷಕರು ಹಾಗೂ ಸಹಾಯಕಿಯವರು ಮತ್ತು ಅಡುಗೆ ಸಿಬ್ಬಂದಿಯವರು ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ವಿಷಯವಾಗಿದೆ. ಮುಂದುವರೆದಂತೆ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ ಶ್ರೀಯುತ HD ರೇವಣ್ಣನವರು ನಮ್ಮ ಶಾಲೆಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಆಗಮಿಸಿ ಶಂಕುಸ್ಥಾಪನೆ ನೆರವೇರಿಸಿದ್ದು ಈ ಸಾಲಿನ ವಿಶೇಷತೆಗಳಲ್ಲಿ ಒಂದಾಗಿದೆ. ನಮ್ಮ ಶಾಲೆಯ LKG ಹಾಗೂ UKG ವಿದ್ಯಾರ್ಥಿಗಳಿಗೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣ ಹಾಗೂ ರಾಧೆಯರ ವೇಷಗಳನ್ನು ಧರಿಸಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹೊಳೆನರಸೀಪುರದ ನವಕರ್ ಜ್ಯುವೆಲರ್ಸ್ನ ಮಾಲೀಕರಾದಂತಹ ಶ್ರೀಯುತ ಸಂದೀಪ್ ರವರು ಸುಮಾರು 2 ಲಕ್ಷ ಬೆಲೆ ಬಾಳುವ ಕಂಪ್ಯೂಟರ್ಗಳನ್ನು ನಮ್ಮ ಶಾಲೆಗೆ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಹಾಗೂ ಕಲಿಕಾ ದೀಪ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಂತರ್ಜಾಲದ ಬಳಕೆ ಮತ್ತು ಅದರ ಉಪಯೋಗಗಳನ್ನು ಕೂಡ ಶಾಲೆಯಲ್ಲಿ ಅಳವಡಿಸಲಾಗಿದೆ. ಈ ಬಾರಿ ನಮ್ಮ ಶಾಲೆಯ ದಾನಿಗಳ ಸಹಾಯದಿಂದ ದೋಸೆ ಕ್ಯಾಂಪ್ ನಡೆಸಿದ್ದು ಶಾಲೆಯ ಎಲ್ಲ ಮಕ್ಕಳಿಗೆ ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ, ಕೇಸರಿ ಬಾತ್ ಇವುಗಳೆಲ್ಲವನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಮತ್ತೊಂದು ದಿನ ಇದೇ ರೀತಿ ಪಾನಿಪುರಿ ಕ್ಯಾಂಪನ್ನು ಸಹ ನಡೆಸಿ ಮಕ್ಕಳಲ್ಲಿ ಸಂತಸದ ಆಹಾರ ಸೇವನೆಯನ್ನು ಮಾಡಿಸಲಾಯಿತು. ಹಾಗೆಯೇ ಈ ವರ್ಷ ಈ ಶೈಕ್ಷಣಿಕ ವರ್ಷದ ಕಾರ್ಯಕ್ರಮವಾದಂತಹ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಪ್ರಾಯೋಜಕತ್ವದ ಜವಾಬ್ದಾರಿಯನ್ನು ನಮ್ಮ ಶಾಲೆ ವಹಿಸಿಕೊಂಡು ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ನೆರವೇರಿಸಿಕೊಡಲಾಯಿತು. ಅತ್ಯುತ್ತಮ ಊಟೋಪಚಾರವನ್ನು ಸವಿದು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದರಲ್ಲಿ ವಿಜೇತರಾದ ಹಲವು ಮಕ್ಕಳು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ
ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದು ಹಲವು ಬಹುಮಾನಗಳನ್ನು ಕೂಡ ಪಡೆದಿದ್ದಾರೆ. ಇವುಗಳ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳಲ್ಲೊಂದಾದ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ದಿನಾಂಕ 18/12/2025 ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ ಆ್ಯಂಡ್ ಸ್ನೋ ವರ್ಲ್ಡ್ ಇಲ್ಲಿಗೆ ಕರೆದುಕೊಂಡು ಹೋಗಿ ಬರುವುದರ ಮೂಲಕ ನೆರವೇರಿಸಲಾಯಿತು. ಇವುಗಳ ಜೊತೆಗೆ ಎಲ್ಲ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇಲಾಖಾ ಕಾರ್ಯಕ್ರಮಗಳಾದಂತಹ ಸಚೇತನ, ಸಂಭ್ರಮ ಶನಿವಾರ ಇಂತಹ ಹಲವು ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ನನ್ನ ಶಾಲೆ ನನ್ನ ಜವಾಬ್ದಾರಿ ಎಂಬ ಇಲಾಖೆಯ ವಿನೂತನ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಿಂದ ಚಾಲನೆ ದೊರೆತಿದ್ದು, ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಲವು ಹಳೆಯ ವಿದ್ಯಾರ್ಥಿಗಳು ಹಾಗೂ ಕೊಡುಗೈ ದಾನಿಗಳು ಶಾಲೆಯ ಅಭಿವೃದ್ಧಿಗೆ ದೇಣಿಗೆ ನೀಡಿ ಸಹಕಾರ ಕೊಟ್ಟಿರುತ್ತಾರೆ. ಅದರ ವಿವರ ಈ ಕೆಳಕಂಡಂತಿದೆ. ಸಂಗಮ್ ಕನ್ಸ್ಟ್ರಕ್ಷನ್ ರವರಿಂದ 10,000 ರೂಗಳು, ಲಕ್ಷ್ಮಣ್ HK ಇವರಿಂದ 25,000 ರೂಗಳು, HDCC ಬ್ಯಾಂಕ್ ಹಂಗರಹಳ್ಳಿ ಸಿಬ್ಬಂದಿ ವರ್ಗದಿಂದ 5,000, ಹರೀಶ್ HS VVK ಫರ್ಟಿಲೈಸರ್ಸ್ ಇವರಿಂದ 10,000 ರೂಗಳು, ಕುಮಾರ್ ನ್ಯಾಮನಹಳ್ಳಿ 5,000 ರೂಗಳು, ಜ್ಯೋತಿ PDO ಹಂಗರಹಳ್ಳಿ 5,000 ರೂಗಳು, ಶಾಂತಕುಮಾರ್ 5,000 ರೂಗಳು. ಇವರೆಲ್ಲರಿಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಇದರಲ್ಲಿ ಮುಖ್ಯ ವಿಷಯವೆಂದರೆ 5,000ಕ್ಕಿಂತ ಹೆಚ್ಚು ಹಣ ನೀಡಿದ ದಾನಿಗಳ ಹೆಸರನ್ನು ನಾಮಫಲಕದಲ್ಲಿ ಶಾಶ್ವತವಾಗಿ ದಾಖಲಾಗಿಸುತ್ತದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಹೀಗೆ ಪ್ರತಿಯೊಬ್ಬರೂ ತಾವು ಓದಿದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕಡೆಗೆ ಚಿಂತಿಸಿದರೆ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಏನಿಲ್ಲ ಎಂಬಂತೆ ಪ್ರಜ್ವಲಿಸುತ್ತದೆ ಎಂದು ಹೇಳುತ್ತಾ ನನ್ನ ಶಾಲಾ ವರದಿಯ ಮಂಡನೆಯನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶಾಲಾ ವರದಿಯನ್ನು ಮಂಡಿಸಿದಂತಹ ಶ್ರೀಮತಿ ವನಿತಾರವರಿಗೆ ಅಭಿನಂದನೆಗಳು. ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದಂಪತಿ ಶಿಕ್ಷಕರಾದಂತಹ ಸಯ್ಯದ್ ಸರ್ ಅವರು, ಪಡುವಲಹೆಪ್ಪೆ ಪ್ರಭಾರಿ ಮುಖ್ಯ ಶಿಕ್ಷಕರು, ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಗೂ ನಮ್ಮ ಶಾಲೆಯಲ್ಲಿ ನಿಯೋಜನೆ ಮೇರೆಗೆ ಇದ್ದಂತಹ ಶಿಕ್ಷಕಿಯರಾದಂತಹ ಸಮೀನಾ ನಾಜ್ ರವರು ಸಹ ಸ್ಟೇಜ್ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಬರಬೇಕು. ನಮ್ಮ ಸ್ವಾಗತವನ್ನು ಸ್ವೀಕರಿಸಿದಂತಹ ದಂಪತಿ ಶಿಕ್ಷಕರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಸ್ವಾಗತ ಟಿಪ್ಪಣಿಶೇಯ ಮತ್ತು ತಂಡದವರಿಂದ ತಂಡದ ವಿದ್ಯಾರ್ಥಿಗಳಾದಂತಹ ದೀಕ್ಷಾ, ಧೃತಿಗೌಡ, ಪ್ರೇಕ್ಷಿತಾ, ನಿಹಾರಿಕಾ, ಶುಭ್ರತಾ ಜಿ ಗೌಡ, ಈಗ ತಾನೇ ಆಗಮಿಸಿದಂತಹ ಸಾಹಿತ್ಯ ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ
ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ ನಾಟ್ಯಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯೋಪಾಸನೆಯ ನಾಟ್ಯಾವಧೂತನಿಗೆ ನಾಟ್ಯಾಗಮ ದತ್ತ ಗುರುಮೂರ್ತಿಗೆ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ ನಾಟ್ಯೋಪಾಸನೆಯ ನಾಟ್ಯಾವಧೂತನಿಗೆ ನಾಟ್ಯಾಗಮ ದತ್ತ ಗುರುಮೂರ್ತಿಗೆ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ ಕಲೆಯೇ ಉಸಿರಾದ ಕಲಾ ಮಹಿಮರಿಗೆ ಕಲಾಭಿಜ್ಞರಿಗೆ ಕಲಾರಸಿಕರಿಗೆ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲೆಯೇ ಉಸಿರಾದ ಕಲಾ ಮಹಿಮರಿಗೆ ಕಲಾಭಿಜ್ಞರಿಗೆ ಕಲಾರಸಿಕರಿಗೆ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲಾಂಜಲಿ ನೃತ್ಯ ಕಲಾಂಜಲಿ ಸ್ವಾಗತ ನೃತ್ಯ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಶ್ರೀಯುತ ಪುಟ್ಟೇಗೌಡ ಸರ್ ಅವರು
ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಶ್ರೀಯುತ ಪುಟ್ಟೇಗೌಡವರಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅವರಿಂದ ನಮ್ಮ ಶಾಲೆಯ ಕುರಿತು ಕೆಲವೊಂದು ಹಿತನುಡಿಗಳು ಮತ್ತು ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಕಾರ್ಯನಿಮಿತ್ತ ನಮ್ಮ ಪಡುಲಿಪೆ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆದಂಥ ಸೈಯದ್ ಸರ್ ಹೋಗಬೇಕಾಗಿದೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದೀವಿ. ದಯಮಾಡಿ ಬರಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಕೂತ್ಕೊಳ್ಳಿ ಸಿಸ್ಟರ್. It will guide you to the road that ಶುಭ ಸಂಜೆ. ಇಂತಹ ಒಂದು ಸುಂದರವಾದ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ, ಅದು ಕಲಾ ವೈಭವದ ಈ ಸುಂದರ ವೇದಿಕೆಯಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಲಕ್ಷ್ಮಣ್ ಹಾಗೂ ಶಾಲೆಯ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಎಲ್ರಿಗೂ ಕೂಡ ಗೌರವಪೂರ್ವಕ ನಮನಗಳನ್ನು ತಿಳಿಸ್ತಾ, ಇದು ಹೆಚ್ಚು ಮಾತನಾಡುವ ಸಮಯವಲ್ಲ. ಏಕೆಂದರೆ ಪೋಷಕರೆಲ್ಲ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲು ಆಗಮಿಸಿದ್ದೀರಿ. ಭಾಳ ಖುಷಿಯಾಗುತ್ತೆ. ಇಂಥ ಸಮಾರಂಭದಲ್ಲಿ ಭಾಗವಹಿಸೋದೇ ಒಂದು ನಮಗೆ ಒಂದು ಅದೃಷ್ಟ. ಇಂಥ ಒಂದು ಅದ್ಭುತವಾದಂಥ ವೇದಿಕೆಯನ್ನು ನಾನು ಹಿಂದೊಮ್ಮೆ ಕೂಡ ಇಲ್ಲಿ ಭಾಗವಹಿಸಿದ್ದೆ. ಹಾಗಾಗಿ ಇಂದಿನ ವೇದಿಕೆಯಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಅಧ್ಯಕ್ಷರು, ಸದಸ್ಯರುಗಳು, ಹಾಗೆ ನಮ್ಮ ಕೊಡುಗೈ ದಾನಿ ಎಂದೇ ಪ್ರಖ್ಯಾತರಾದ ನಮ್ಮ ಅಂಗರಳ್ಳಿ ನ್ಯಾಮನಹಳ್ಳಿ ನಮ್ಮ ಅನಂತಣ್ಣ ಅವರು, ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ನಮಸ್ಕರಿಸುತ್ತಾ, ಈ ಒಂದು ಕಲಾ ವೈಭವ ಶಾಲೆ, ಇಲ್ಲಿನ ಶಿಕ್ಷಕರು ಜೀವನದ ಮೌಲ್ಯಗಳು, ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಕೂಡ ಇಲ್ಲಿ ಕಲಿಸ್ತಾರೆ ಮಕ್ಕಳಿಗಾಗಿ. ಹಾಗಾಗಿ ಪೋಷಕರು ಕೂಡ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಈ ಒಂದು ವೈಭವದ ಒಂದು ಶಾಲೆ ಇನ್ನೂ ಉನ್ನತ ಶಿಖರಕ್ಕೆ ಏರಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯನ್ನು ಕೋರ್ತಾ ಇದ್ದೀನಿ. ನಾನು RB ಪುಟ್ಟೇಗೌಡ ಅಂತ ಇದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಳೇಕೋಟೆಯಲ್ಲಿ 9 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೆ. ಈಗ ನಿವೃತ್ತಿ ಹೊಂದಿ 4 ವರ್ಷ ಆಯಿತು. ನಿವೃತ್ತಿ ಹೊಂದಿದ ನಂತರ ತಕ್ಷಣವೇ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗುವ ಅವಕಾಶ ಒದಗಿ ಬಂತು. ಈಗ ಕನ್ನಡ ನಾಡು ನುಡಿ ಬಗ್ಗೆ ಎಲ್ಲ ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಉಳಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಇರತಕ್ಕಂತಹ ಪ್ರತಿಭೆಯನ್ನು ಹೊರತರುವ ಉದ್ದೇಶದಿಂದ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರುಗಳಿಗೆ ಬಹುಮಾನ ನೀಡುವುದರ ಮೂಲಕ ಒಂದು ಪ್ರೋತ್ಸಾಹವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ಕೊಂಬರ್ತಾ ಇದೆ. ಏಕೆಂದರೆ ನಾವು ಕನ್ನಡದ ರಕ್ಷಣೆ ಮತ್ತು ಪ್ರಚಾರ, ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸಬೇಕಾಗುತ್ತೆ. ಭಾಷೆ ಬದುಕಬೇಕಾದರೆ ಅದನ್ನು ಬಳಸುವವರು, ಬರೆಯುವವರು ಮತ್ತು ಓದುವವರು ಹೆಚ್ಚಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಹಾಗೆಯೇ ಕನ್ನಡವನ್ನು ಕೇವಲ ಮಾತೃಭಾಷೆಯಾಗಿ ಮಾತ್ರವಲ್ಲ, ಜ್ಞಾನ ಭಾಷೆ, ಭಾವ ಭಾಷೆ ಮತ್ತು ಜೀವನ ಭಾಷೆಯಾಗಿ ಅಳವಡಿಸಿಕೊಳ್ಳಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಕನ್ನಡದಲ್ಲಿ ಚಿಂತಿಸಿ, ಕನ್ನಡದಲ್ಲಿ ಮಾತನಾಡಿ, ಕನ್ನಡದಲ್ಲೇ ಕನಸುಗಳನ್ನು ಕಟ್ಟಿಕೊಳ್ಳಿ ಅಂತ ಹೇಳ್ತಾ,
ಕನ್ನಡ ನಾಡು ನುಡಿ ಸಂಸ್ಕೃತಿ ಸದಾ ಜೀವಂತವಾಗಿರಲಿ ಅಂತ ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಾನು 2022ರಲ್ಲಿ ಒಮನ್ ದೇಶದ ಮಸ್ಕತ್ ದೇಶಕ್ಕೆ ಅಲ್ಲಿ ಹೋಗುವಂಥ ಒಂದು ಅವಕಾಶ ಒದಗಿತ್ತು. ಅಲ್ಲಿ 2 ದಿನ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಮಂಗಳೂರಿನ ಹೃದಯ ವಾಹಿನಿ ಸಂಸ್ಥೆ ಏರ್ಪಡಿಸಿತ್ತು. ಅಲ್ಲಿ 2 ದಿನಗಳ ಕಾಲ ನನಗೆ ಒಂದು ಕೊಳಲು ನುಡಿಸುವ ಒಂದು ಅವಕಾಶವನ್ನು ಒದಗಿಸಿಕೊಟ್ರು. ನಾನು ಮತ್ತು ನಮ್ಮ ಒಂದು 5 ಜನ ತಂಡ ಹೋಗಿದ್ದು. ಅಲ್ಲಿ ಸುಮಾರು 2,000 ಜನಗಳ ಒಂದು ಆಡಿಟೋರಿಯಂನಲ್ಲಿ ಮಸ್ಕತ್ನಲ್ಲಿರ್ತಕ್ಕಂಥ ನಮ್ಮ ಕನ್ನಡದ ಅಭಿಮಾನಿಗಳು ಒಂದು ಸಂಘವನ್ನು ಕಟ್ಟಿಕೊಂಡು ಕನ್ನಡ ಸಂಘದ ಮೂಲಕ ಅನೇಕ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂಥದ್ದು ನಿಜವಾಗ ಕೂಡ ನಮಗೆ ಎಷ್ಟು ಖುಷಿಯಾಯಿತು ಅಂದರೆ, ಅಲ್ಲಿನ ಜನ ನಮ್ಮ ಇಲ್ಲಿಗಿಂತಲೂ ಕೂಡ ಹೆಚ್ಚು ಅಲ್ಲಿ ಒಂದು ಸಾಂಸ್ಕೃತಿಕ ಜಾನಪದ ಮೇಳವನ್ನು ಆಯೋಜನೆ ಮಾಡಿಕೊಂಡು ಆ ಮಕ್ಕಳನ್ನು ಅಷ್ಟೊಂದು ಒಂದು ಸ್ಫೂರ್ತಿಯನ್ನು ಕೊಟ್ಕೊಂಡು ವೈಭವದಿಂದ ಕಾರ್ಯಕ್ರಮಗಳನ್ನು ಹೊರದೇಶದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ದೇಶಗಳಲ್ಲೂ ಕೂಡ ಕನ್ನಡ ಸಂಘಗಳನ್ನು ಸ್ಥಾಪಿಸಿಕೊಂಡು ಆ ಮುಖಾಂತರ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅದು ನನಗೆ ಆ ಒಂದು ದೇಶದಲ್ಲಿ ಒಂದು ಕೊಳಲು ನುಡಿಸುವ ಒಂದು ಅವಕಾಶ ಅದ್ಭುತವಾಗಿ ನನಗೆ ಒದಗಿ ಬಂತು. ಏಕೆಂದರೆ ಈ ಕಲೆ ಅನ್ನತಕ್ಕಂಥದ್ದು ಈಗ ಮಕ್ಕಳಿಗೆ ಈಗ ಈ ಪ್ರತಿಭಾ ಕಾರಂಜಿಯಲ್ಲಿ ನೋಡಿರ್ಬೋದು, ನೀವುಗಳೆಲ್ಲ ನೋಡಿರ್ತೀರ. ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಬಹಳ ಉತ್ತಮವಾದಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯ ಮೂಲಕ ಬಹಳ ಉನ್ನತ ಮಟ್ಟದಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದಿರ್ತಾರೆ. ನಾನು ಕೂಡ ಅನೇಕ ಶಾಲೆಗಳಲ್ಲಿ ಭಾಗವಹಿಸಿದ್ದೀನಿ ಪ್ರತಿಭಾ ಕಾರಂಜಿಲಿ. ಹಾಗಾಗಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳನ್ನು ಅವರಿಗೆ ಪ್ರೋತ್ಸಾಹ ಅವ್ರಿಗೆ ಯಾವ ಕಲೆ ಇಷ್ಟ ಅದರಲ್ಲಿ ಮುಂದುವರಿಸ್ಬೇಕು ನೀವು. ಏಕೆಂದರೆ ನೋಡಿ, ನಾನು ಸಾಹಿತ್ಯ ಪರಿಷತ್ತಿನಿಂದ ನಾನೀಗ ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ನಿವೃತ್ತಿ ಹೊಂದಿದ ನಂತರ ಈ ಮೂಡಲ್ಪಾಯ ಬಯಲಾಟ ಒಂದು ಅಕಾಡೆಮಿ ಇದೆ, ಕರ್ನಾಟಕ ಮೂಡಲ್ಪಾಯ ಬಯಲಾಟ ಅಕಾಡೆಮಿ ಅಂತ. ನಾವೊಂದು 7 ಜನದ ತಂಡ ಭೀಮಾರ್ಜುನರ ಕಾಳಗ ಅನ್ನತಕ್ಕಂಥದ್ದನ್ನು ಮೂಡಲ್ಪಾಯ ಬಯಲಾಟ ಯಕ್ಷಗಾನ ಶೈಲಿಯಲ್ಲಿ ಬರುತ್ತೆ. ಕೇವಲ 1.25 ಗಂಟೆ ಮಾತ್ರ ಅದು ನಾಟಕ ಪ್ರದರ್ಶನ. ಅದು ವೇಷಭೂಷಣಗಳು ಕೂಡ ಯಕ್ಷಗಾನದ ಶೈಲಿಯಲ್ಲಿರ್ತವೆ. ಅಂಥ ಒಂದು ಅಭಿನಯಿಸ್ತಾ ಬಂದಿರೋದ್ರಿಂದ ಈಗ ಕಳೆದ 8ನೇ ತಾರೀಕು ಇಡೀ ಕರ್ನಾಟಕ ಬಯಲಾಟ ಅಕಾಡೆಮಿ ನನಗೆ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತು. ಅದು ನನ್ನ ಜೀವನದಲ್ಲಿ ಅತ್ಯುನ್ನತವಾದಂತಹ ಎಲ್ಲರೂ ಸ್ವಾಗತಿಸಿ. ಮತ್ತೆ ಅವ್ರಿಗೆ ಪ್ರಶಸ್ತಿ ಬಂದಿದೆ, ಅತ್ಯುನ್ನತವಾದಂಥ ಪ್ರಶಸ್ತಿ ಬಂದಿದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ. ದಯಮಾಡಿ ಚಪ್ಪಾಳೆಯನ್ನು ಪ್ರೋತ್ಸಾಹಿಸಬೇಕು. ಅದು ಇಡೀ ರಾಜ್ಯದಲ್ಲಿ 5 ಗೌರವ ಪ್ರಶಸ್ತಿಗಳು ಇರ್ತವೆ, 10 ವಾರ್ಷಿಕ ಪ್ರಶಸ್ತಿಗಳಿರ್ತವೆ. ವಾರ್ಷಿಕ ಪ್ರಶಸ್ತಿಗೆ ಎಲ್ಲ 25,000 ನಗದುಗಳ ಜೊತೆಗೆ ಗೌರವ ನಾಮಫಲಕ ಮತ್ತು ಹಾರ ಇವೆಲ್ಲವೂ ಕೂಡ ಅದ್ಧೂರಿಯಾಗಿರ್ತೈತೆ. ಉತ್ತರ ಕರ್ನಾಟಕದ 4 ಜನರು 50,000 ನಗದು ಬಹುಮಾನವನ್ನು ಆ ಕಡೆ ಪಡ್ಕೊಂಡ್ರೆ, ದಕ್ಷಿಣ ಕರ್ನಾಟಕದ ಈ ಭಾಗದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಮತ್ತು ತುಮಕೂರು ಈ ಭಾಗದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥದ್ದು ಕೂಡ 50,000 ನಗದು ಬಹುಮಾನ ಕರ್ನಾಟಕ ಬಯಲಾಟ ಅಕಾಡೆಮಿಯಿಂದ. ಇದು ಫೆಬ್ರವರಿ ತಿಂಗಳಲ್ಲಿ ಇನ್ನೂ ಕೂಡ ಅದು ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ಆಯೋಜನೆ ಮಾಡ್ತಾರೆ. ಏಕೆಂದರೆ ನಾವು ನಿರಂತರವಾಗಿ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಿದಾಗಲೂ ಕೂಡ ಇಲ್ಲಿ ರೋಹಿಣಿ ಸಿಂಧೂರಿ ಮೇಡಮ್ನವರಿದ್ದರು ಜಿಲ್ಲಾಧಿಕಾರಿಗಳು. ಇಲ್ಲಿ ನಮ್ಮ ಹಳೆಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾನು ಕರ್ತವ್ಯವನ್ನು ನಿರ್ವಹಿಸ್ತಿರ್ಬೇಕಾದ್ರೆ ಅವರೇ ಕೂಡ ನನ್ನನ್ನು ಗುರುತಿಸಿ ನನ್ನ ದಾಖಲಾತಿಗಳನ್ನೆಲ್ಲ ತೆಗೆದುಕೊಂಡು ಅತ್ಯುನ್ನತವಾಗಿ ಕೆಲಸ ನಿರ್ವಹಿಸಿದವರಿಗೆ ಸರ್ವೋತ್ತಮ ಪ್ರಶಸ್ತಿ ಅಂತ ಕೂಡ ಜಿಲ್ಲಾಡಳಿತ ನನಗೆ ನೀಡಿ ಗೌರವಿಸ್ತು. ಹಾಗೆಯೇ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ,
ಒಂದು ಜವಾಬ್ದಾರಿ ಶಿಕ್ಷಕರು ಸರ್ಕಾರಿ ನೌಕರುಗಳಲ್ಲಿ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸಿ ಮಕ್ಕಳುಗಳಿಗೆ ಪ್ರೋತ್ಸಾಹವನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರುಗಳಿಗೂ ಕೂಡ ಉತ್ತಮ ಶಿಕ್ಷಕ ಪ್ರಶಸ್ತಿಗಳು ದೊರೀತಾ ಇದ್ದಾವೆ. ಹಾಗಾಗಿ ನನಗೆ ನಿಜ ಕೂಡ ಇಂಥ ವೇದಿಕೆಯಲ್ಲಿ ಮಾತನಾಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟದಕ್ಕಾಗಿ ಮೊನ್ನೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲೂ ಕೂಡ ಬಹಳ ಮಕ್ಕಳು ಭಾಳ ಕುವೆಂಪು ದಿನಾಚರಣೆಯನ್ನು ಆಚರಿಸ್ತು. ಎಷ್ಟು ಅದ್ಭುತವಾಗಿ ಕುವೆಂಪು ಅವರ ಬಗ್ಗೆ ನೃತ್ಯವನ್ನು ಮಾಡಿದು, ಕವನವನ್ನು ಓದಿದು, ಪ್ರಬಂಧ ಸ್ಪರ್ಧೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಮಕ್ಕಳು ಬರೆದು, ಹಾಗಾಗಿ ಅವ್ರ ಬಗ್ಗೆ ಕುವೆಂಪು ಅವರ ಬಗ್ಗೆ ಅತ್ಯುತ್ತಮವಾಗಿ ಭಾಷಣವನ್ನು ಕೂಡ ಮಕ್ಕಳು ಮಾಡಿದ್ದು. ಹಾಗಾಗಿ ನಮ್ಮ ಲಕ್ಷ್ಮಣ್ಣವರು ಕೂಡ ಮುಖ್ಯ ಅತಿಥಿಗಳಾಗಿ ಅವರೇ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಈ ಕಾರ್ಯಕ್ರಮಗಳು ಬರೋದಕ್ಕೆ ಪೋಷಕರು ಕೂಡ ಭಾಳ ಮುಖ್ಯ ಅಂತ ತಿಳಿಸ್ತಾ, ದಯಮಾಡಿ ಪೋಷಕರಲ್ಲಿ ಇನ್ನೊಂದೇ ಒಂದು ಘಟನೆಯನ್ನು ನಾನು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಏಕೆಂದರೆ ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ ಒಂದು ಗಾಂಧಿ ವೃತ್ತ ಇದೆ. ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಹತ್ರ ನಾವು ಅಲ್ಲಿ ಕುಳಿತುಕೊಂಡಿದ್ದಾಗ ನಮ್ಮ ಸ್ನೇಹಿತರು ಒಬ್ಬ ಅಸ್ತವ್ಯಸ್ತವಾಗಿ ಮೈ ಮೇಲೆ ಪ್ರಜ್ಞೆ ಇಲ್ಲದ ರೀತಿ ಬಟ್ಟೆಯನ್ನು ಕೂಡ ಅವ್ರ ಮೇಲೆ ಧರಿಸಿದ್ದೀನಿ ಅನ್ನೋ ಪ್ರಜ್ಞೆನೇ ಇಲ್ಲದೇ ಒಬ್ಬರು ಬಿದ್ದಿರ್ತಾರೆ ಕೆಳಗಡೆ. ಯಾಕೆ ಹೇಳಿ? ಅತಿ ಹೆಚ್ಚು ಕುಡಿತದಿಂದ. ಸುಮಾರು 4:15 ಸಮಯ ಒಂದು 7-8 ವರ್ಷದ ಪುಟ್ಟ ಹೆಣ್ಣು ಮಗಳನ್ನು ಕರ್ಕೊಂಬಂದ್ಲು ತಾಯಿ ಅಲ್ಲಿಗೆ. ಸ್ವಾಮಿ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಆಟೋ ತಗೊಂಬಂದ್ಲು. ಆಮೇಲೆ ಸ್ವಾಮಿ ಒಂದು ಸ್ವಲ್ಪ ಸಹಾಯ ಮಾಡಿ ಕೂರಿಸಿ ಆಟೋಕ್ಕೆ ಅಂದರು. ಅವರ ಪರಿಸ್ಥಿತಿ ನಿಜವಾಗೂ ಕೂಡ ಪೋಷಕರು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ನಾನು ಯಾರಮ್ಮ ಅಂತ ನಾವಿಬ್ಬರು ಹೋದೋ. ಸ್ವಾಮಿ ನಮ್ಮ ಯಜಮಾನರು ಅನ್ನೋ ಹೊತ್ತಿಗೆ ಯಾವ ಊರು ಅಂತ ಹೇಳಿದರೆ ಆ ಊರು ಹೇಳಲಿಲ್ಲ. ಅಯ್ಯೋ ಸ್ವಾಮಿ ಯಾವ ಊರಾದ್ರೆ ಏನು ಬಿಡಿ ಸ್ವಾಮಿ, ನನಗೆ ಈ ಥರ ನನ್ನ ಕಷ್ಟ ಪರಿಸ್ಥಿತಿ ಇದೆ ಅಂತ ಆಟೋದಲ್ಲಿ ಹತ್ತಿಸ್ಕೊಂಡು ಆ ಹೆಣ್ಣು ಮಗು 8 ವರ್ಷದ ಬಾಲಕಿ ಜೊತೆ ಆ ಸ್ಕೂಲಿಂದ ಸ್ಕೂಲ್ ಬ್ಯಾಗು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಇದೆ ಆಟೋಕ್ಕೆ ಹಾಕ್ಕೊಂಡು ಆ ಕಡೆ ಅರ್ಕಲ್ಗೂಡು ಕಡೆ ಹೋದರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪೋಷಕರು ಯಾವುದೇ ಕಾರಣದಿಂದಲೂ ಕೂಡ ತಮ್ಮ ಮನೆಗಳಲ್ಲಿ ದುಶ್ಚಟಕ್ಕೆ ಬಲಿಯಾಗಬಾರ್ದು. ಬೀಡಿ, ಸಿಗರೇಟು ಸೇವನೆ, ತಂಬಾಕು, ಕುಡಿತ ಯಾವುದೂ ಕೂಡ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಒಂದು ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ನಿಜವಾಗೂ ದುಃಖ. ಅವತ್ತು ಎಷ್ಟು ನಾವೆಲ್ಲ ಭಾಳ ನೊಂದ್ಕೊಂಡು ಆ ಮಗುವಿನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀಳ್ಬೋದು ಮುಂದಕ್ಕೆ ನೋಡಿ. ಅವಳು ಎಷ್ಟದು ತಿಳುವಳಿಕೆ ಎಷ್ಟೇ ಓದಿದ್ರು ಕೂಡ ನನ್ನ ತಂದೆ ಈ ರೀತಿ ಕುಡಿದು ಬೀದಿಲಿ ಬಿದ್ದಿರ್ಬೇಕಾದ್ರೆ ಯಾವ ಮಕ್ಕಳಿಗೆ ತಾನೇ ಬೇಜಾರಾಗಲ್ಲ. ದಯಮಾಡಿ ಇದೊಂದು ಮನಸ್ಸಿನಲ್ಲಿ ಇಟ್ಕೊಂಡು ಪೋಷಕರು ಮಕ್ಕಳಿಗೆ ಒಳ್ಳೆಯ ವಿಚಾರವನ್ನು ಸಂಸ್ಕಾರವನ್ನು ಕಲಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಪುಟ್ಟೇಗೌಡ ಸರ್ ಅವರು ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಭಾಷೆ ಇವುಗಳ ಬಗ್ಗೆ ಎಲ್ಲರೂ ಸಹ ನಮ್ಮ ತಾಯಿ ನುಡಿಯನ್ನು ಮತ್ತು ನಮ್ಮ ಮಾತೃಭಾಷೆಯನ್ನು ಮರೆಯಬಾರದು ಅಂತ ಹೇಳಿ ನಮಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅವರು ಕೊಳಲು ವಾದಕರು ಅಂತ ನಮಗೆ ಗೊತ್ತಿರಲೇ ಇಲ್ಲ, ಇಷ್ಟು ಹಲವು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಈಗ ಮಕ್ಕಳಿಗೆ ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ವಿದ್ಯಾರ್ಥಿಗಳ ಹೆಸರನ್ನು ಹೇಳಲಿದ್ದಾರೆ ಶ್ರೀಮತಿ ರೀನಾಜ್ ರವರು. ಶ್ರೀಮತಿ ರೀನಾಜ್, ಶ್ರೀಮತಿ ಸುನಿತಾ, ಶ್ರೀಮತಿ RS ಶೈಲಾ, ಶ್ರೀಯುತ ಶ್ರೀನಿವಾಸ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಪೋಷಕರಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನನ್ನ ಎಲ್ಲ ಪ್ರೀತಿಯ ಮಕ್ಕಳಿಗೂ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸ್ವಾಗತ. ಶಾಲಾ ವಾರ್ಷಿಕೋತ್ಸವಕ್ಕೆ ವಿದ್ಯಾರ್ಥಿಗಳಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಆ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರು, ಮೊದಲನೇದಾಗಿ LKG ವಿದ್ಯಾರ್ಥಿಗಳು, ಅದರಲ್ಲೂ ಹುಡುಗರು ಕಪ್ಪೆ ಓಟದಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಮೊದಲನೇದಾಗಿ ಕಪ್ಪೆ ಓಟದಲ್ಲಿ LKG ವಿದ್ಯಾರ್ಥಿ ಜಯಂತ್ ಫಸ್ಟ್ ಪ್ರೈಸ್, ಶರತ್ ಥರ್ಡ್ ಪ್ರೈಸ್, ಲೋಚನ್. LKG ಮಕ್ಕಳು ವೇದಿಕೆ ಹಿಂಭಾಗಕ್ಕೆ ಬನ್ನಿ.
ಹುಡುಗಿಯರಲ್ಲಿ ವನಿಷ್ಠ ತನ್ವಿ ಹೆಜ್ಗೌಡ ಇಂಚರ. ನೆಕ್ಸ್ಟ್ UKGಯಲ್ಲಿ ಕುಶಾಲ್ ಪ್ರಣವ್ ಭುವಿತಾರ್ ಗೌಡ ಗಾನವಿ ಧನ್ವಿತಾ ರುಚಿತಾ. ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ರನ್ನಿಂಗ್ ರೇಸ್ ಪ್ರಜ್ವಲ್ ತಿಲಕ್ ತೇಜಸ್. ಹುಡುಗಿಯರಲ್ಲಿ ನಕ್ಷಾ ಭವ್ಯ ಆತ್ಮೀಯ. ನೆಕ್ಸ್ಟ್ LKG ಬಾಯ್ಸ್ ಅಲ್ಲಿ ಪ್ರಥಮ ಬಹುಮಾನ ಕಪ್ಪೆ ಓಟದಲ್ಲಿ ಜಯಂತ್, ಎರಡನೇ ಬಹುಮಾನ ಶರತ್, ಮೂರನೇ ಬಹುಮಾನ ಲೋಚನ್. ನೆಕ್ಸ್ಟ್ ಹುಡುಗಿಯರಲ್ಲಿ ವನಿಷ್ಠ ತನ್ವಿ ಹೆಜ್ಗೌಡ ಇಂಚರ. ಬಹುಮಾನವನ್ನ ಮಹಲಿಂಗಪ್ಪ ಸರ್ ಕೊಡ್ಬೇಕಾಗಿ ಕೇಳ್ಕೊತೀನಿ. ನೆಕ್ಸ್ಟ್ ರನ್ನಿಂಗ್ ರೇಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಜ್ವಲ್ ತಿಲಕ್ ತೇಜಸ್. ಹುಡುಗಿಯರಲ್ಲಿ ನಕ್ಷಾ ಭವ್ಯ ಆತ್ಮೀಯ. ನೆಕ್ಸ್ಟ್ UKGಯಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಕುಶಾಲ್, ಸೆಕೆಂಡ್ ಪ್ರಣವ್, ಥರ್ಡ್ ಪ್ರೈಸ್ ಧುವಿತಾರ್ ಗೌಡ. ಇನ್ನು ಹುಡುಗಿಯರಲ್ಲಿ ಫಸ್ಟ್ ಪ್ರೈಸ್ ಗಾನವಿ, ಸೆಕೆಂಡ್ ಧನ್ವಿತಾ, ಥರ್ಡ್ ರುಚಿತಾ. UKG ಗಾನವಿ ವೇದಿಕೆ ಹಿಂಭಾಗ ಬರಬೇಕು. ಪ್ರಜ್ವಲ್ ಸೆಕೆಂಡ್, ತಿಲಕ್ ಥರ್ಡ್ ಪ್ರೈಸ್, ತೇಜಸ್. ಗರ್ಲ್ಸ್ ಅಲ್ಲಿ ಫಸ್ಟ್ ಪ್ರೈಸ್ ರಕ್ಷಾ, ಸೆಕೆಂಡ್ ಪ್ರೈಸ್ ಭವ್ಯ, ಥರ್ಡ್ ಪ್ರೈಸ್ ಆತ್ಮೀಯ. ನೆಕ್ಸ್ಟ್ ಎರಡನೇ ತರಗತಿಯಲ್ಲಿ ಜಂಪಿಂಗ್ ರೇಸ್ ಅಲ್ಲಿ ಫಸ್ಟ್ ಜೀವನ್, ಸೆಕೆಂಡ್ ಧನ್ವಿತ್ ಸಿ, ಥರ್ಡ್ ಪ್ರೈಸ್ ಕರಣ್. ಹುಡುಗಿಯರಲ್ಲಿ ಫಸ್ಟ್ ಪ್ರೈಸ್ ಚಿಂತನ, ಸೆಕೆಂಡ್ ಪ್ರೈಸ್ ವರ್ಷಿಣಿ, ಥರ್ಡ್ ಪ್ರೈಸ್ ಅಮೃತ. ಚಿಂತನ ಫಸ್ಟ್ ಪ್ರೈಸ್, ವರ್ಷಿಣಿ ಸೆಕೆಂಡ್. ಚಿಂತನ ವೇದಿಕೆ ಹಿಂಭಾಗಕ್ಕೆ ಬರಬೇಕು ಬಹುಮಾನ ತಗೊಳ್ಳೋದಿಕ್ಕೆ. ಚಿಂತನ ಸೆಕೆಂಡ್ ಸ್ಟ್ಯಾಂಡರ್ಡ್ ಚಿಂತನ. Tonight we rock stars. Tonight we rock stars.
ಭಾಗವಹಿಸಿದರೆ ಹೀಗೆ ಬಹುಮಾನವನ್ನು ಪಡೆಯಬಹುದು. ಮುಂದಿನ ಪೋಷಕರ ಸಭೆಯಲ್ಲಿ ಹೆಚ್ಚು ಜನ ಭಾಗವಹಿಸಿ ಮಕ್ಕಳ ಅಭಿವೃದ್ಧಿಗೆ ಶ್ರಮ ವಹಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನೋಡಿ, ನಿಮ್ಮ ಮಕ್ಕಳನ್ನು ನೀವು ಈ ಶಾಲೆಗೆ ಕಳಿಸಿದ್ರಿ ಅಂದರೆ ಪೋಷಕರಿಗೂ ಕೂಡ ಪ್ರೋತ್ಸಾಹ ಮಾಡುವಂಥದ್ದು ಒಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೆಚ್ಚೆಚ್ಚು ನೀವು ಬಹುಮಾನ ವಿತರಣೆ ಮಾಡಿದಂತಹ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಸುನೀತಾ ಮೇಡಮ್ ರವರಿಗೆ ಅಭಿನಂದನೆಗಳು. ಹಾಗೂ ಪೋಷಕರು ಸಹ ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡ್ಕೊಂಡಿದ್ದೀರಿ, ಅವ್ರಿಗೂ ಸಹ ಅಭಿನಂದನೆಗಳು. ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಸಹ ಅಭಿನಂದನೆಗಳು. ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮಹಾಲಿಂಗಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಪರವಾಗಿ ಕೆಲವೊಂದು ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ವಿ. ವೇದಿಕೆ ಮೇಲಿರ್ತಕ್ಕಂತಹ ಎಲ್ರಿಗೂ ನಮಸ್ಕರಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪೋಷಕರೇ, ಮಕ್ಕಳೇ,
ಇವತ್ತು ಈ ಒಂದು ಹಂಗ್ರಳ್ಳಿ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಒಂದು ಖಾಸಗಿ ಶಾಲೆಗಳಿಗೂ ಮೀರಿಸೋ ರೀತಿಯಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಹಲವಾರು ಪೋಷಕರುಗಳು ತಮ್ಮ ಮಕ್ಕಳನ್ನು ಕರೆತಂದು ಇಲ್ಲಿ ಅವರ ಒಂದು ಪ್ರತಿಭೆಗಳನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಕಾತುರರಾಗಿ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ನಾನು ಒಂದೇ ಒಂದು ಸಣ್ಣ ಒಂದು ಘಟನೆಯನ್ನು ನೆನಪಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಪೋಷಕರುಗಳಲ್ಲಿ ಹೆಚ್ಚಾಗಿ ಖಾಸಗಿ ಶಾಲೆಗಳ ಕಡೆ ವ್ಯಾಮೋಹ ಅತಿಯಾಗಿದೆ. ನಿಮ್ಮ ಮಕ್ಕಳು ಯಾವುದರಲ್ಲೂ ಕೂಡ ದಡ್ರಲ್ಲ, ಅವಕ್ಕೆ ಆ ಮಕ್ಕಳಿಗೆ ಯಾವುದರದೇ ಆದಂತಹ ಒಂದು ಬುದ್ಧಿಶಕ್ತಿ ಬುದ್ಧಿಮತ್ತೆ ಇರುತ್ತೆ. ಒಂದು ಸಾರಿ ಹೀಗೆ ಖಾಸಗಿ ಶಾಲೆಯಲ್ಲಿ ತಮ್ಮ ಮಗುವನ್ನು ಓದಿಸ್ತಾ ಇರತಕ್ಕಂಥ ಒಬ್ಬ ತಾಯಿಗೆ ಪ್ರತಿಷ್ಠೆ ಅತಿಯಾಗಿ, ಸಾಮಾನ್ಯವಾಗಿ ತಾಯಿಯಂದಿರು ತಮ್ಮ ಮಕ್ಕಳು ಅಥವಾ ಬೇರೆಯವರ ಮಕ್ಕಳ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು ತಮ್ಮ ಮಕ್ಕಳು ಒಂದು ಅತಿಯಾಗಿ ಉತ್ಕೃಷ್ಟವಾಗಿರಬೇಕು, ಬುದ್ಧಿವಂತರಾಗಿರಬೇಕು, ಅವ್ರ ಎದುರಿಗೆ ತಮ್ಮ ಮಕ್ಕಳು ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಅನ್ನೋ ಒಂದು ಆಶಾಭಾವನೆ ಪ್ರತಿಯೊಬ್ಬ ಪೋಷಕರಲ್ಲೂ ಇರುತ್ತೆ. ಹೀಗೆ ಒಂದು ತಾಯಿ ಮಗುವನ್ನು ಖಾಸಗಿ ಶಾಲೆಗೆ ಸೇರಿಸಿರ್ತಕ್ಕಂತಹ ಒಂದು ತಾಯಿ ಮನೆಯಲ್ಲಿ ಆ ಮಗುವನ್ನು ಶಾಲೆಯಿಂದ ಬಂದ ತಕ್ಷಣ ರೂಮ್ನಲ್ಲಿ ಕೂಡಾಕೋದು, ಏನಿವತ್ತು ಹೋಮ್ವರ್ಕ್ ಇದೆ ಅದನ್ನು ಮಾಡ್ಕೋ, ಶಿಕ್ಷಕರು ಏನು ಇವತ್ತು ಪಾಠವನ್ನು ಬೋಧನೆ ಮಾಡೋರೆ ಅದನ್ನು ಅಭ್ಯಾಸ ಮಾಡು ಅಂಥೇಳಿ ಕೂಡಾಕಿ ಆ ಒಂದು ಮನೆಯ ವಾತಾವರಣದಲ್ಲಿ ಭಾಳ ಕಟ್ಟುನಿಟ್ಟಾಗಿ ಇರಿಸ್ತಿರ್ತಕ್ಕಂಥ ಒಂದು ಸಂದರ್ಭ. ಅವರ ಮನೆಗೆ ಆಕಸ್ಮಿಕವಾಗಿ ಯಾರೋ ಅವರ ಸ್ನೇಹಿತರುಗಳು ಅವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಬರ್ತಾರೆ. ಸಾಮಾನ್ಯವಾಗಿ ನಾವು ರೋಗಿಗಳನ್ನು ಮತ್ತು ಚಿಕ್ಕ ಮಕ್ಕಳಿದ್ದಂತಹ ಮನೆಗಳಿಗೆ ಹೋಗ್ಬೇಕಾದ್ರೆ ಬರೀ ಕೈನಲ್ಲಿ ಹೋಗಲ್ಲ, ಹಣ್ಣು ಅಥವಾ ಇತರೆ ಏನಾದರೂ ಒಂದು ವಸ್ತುಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಅದರಂತೆ ಮಗುವಿಗೆ ಸ್ನೇಹಿತೆಯನ್ನು ನೋಡಲು ಬಂದಂತಹ ಮತ್ತೊಬ್ಬರು ಸ್ನೇಹಿತರು ಹಣ್ಣನ್ನು ತಗೊಂಬಂದು ಒಂದು ಅವ್ರ ಮನೆಯ ಒಂದು ಟೀಪಾಯ್ ಮೇಲೆ ಅಥವಾ ಚೇರ್ ಮೇಲೆ ಇಟ್ಟು ಸುಮಾರು ಹೊತ್ತು ಅವರಿಬ್ಬರು ಕೂಡ ಸಮಾಲೋಚನೆಯನ್ನು ಮಾಡ್ತಾರೆ. ಆ ಮಗು ರೂಮ್ನಲ್ಲಿ ಕೂಡ ಹಾಕಿ ಅದು ತನ್ನ ಪಾಡಿಗೆ ತಾನು ಅಭ್ಯಾಸವನ್ನು ಮಾಡ್ತಾ ಇರುತ್ತೆ. ಬಹಳ ಸಮಯದ ನಂತರ ಇವರು ಒಂದು ಸಂಭಾಷಣೆಗಳು ಮುಗಿದೇ ಇದ್ದಂತಹ ಸಂದರ್ಭದಲ್ಲಿ ಆ ಮಗು ಈಚೆಗೆ ಬಂದು, ಅಮ್ಮ ಯಾರಮ್ಮ ಇವರು, ಏನು ತಂದಿದ್ದಾರಮ್ಮ ಅಂಥೇಳಿ ಓಡೋಗಿ ಅವರು ತಂದು ಇಟ್ಟಿದ್ದಂತಹ ಒಂದು ಹಣ್ಣಿನ ಒಂದು ಕವರ್ಗೆ ಕೈ ಹಾಕಿ ಅವರು ಸೇಬಿನ ಹಣ್ಣುಗಳನ್ನು ತಗೊಂಡೋಗಿರ್ತಾರೆ. ಅದರಲ್ಲಿರ್ತಕ್ಕಂತಹ ಎಲ್ಲ ಹಣ್ಣುಗಳನ್ನು ಕೂಡ ಅದು ಕಚ್ಚಿಬಿಡುತ್ತೆ. ಇದನ್ನು ಕಂಡಂತಹ ತಾಯಿಗೆ ತುಂಬ ಸಿಟ್ಟು ಬಂದು, ಏನು ನೀನು ಈ ರೀತಿನ ವರ್ತಿಸೋದು, ಇನ್ನೊಬ್ಬರು ಬಂದಂತಹ ಸಂದರ್ಭದಲ್ಲಿ ನಾನು ಅವರೆದುರಿಗೆ ಏನೋ ಒಂದು ಪ್ರತಿಷ್ಠಾ ರೂಪದಲ್ಲಿರ್ತೀನಿ, ಹಾಗಾಗಿ ನೀನು ಈ ರೀತಿ ವರ್ತಿಸಿದೆಯಲ್ಲ ಅಂತೇಳಿ ಜೋರಾಗಿ ಆ ಮಗುಗೆ ಹೊಡೆದು ಮತ್ತೆ ಎಳ್ಕೊಂಡೋಗಿ ಆ ಮಗುವನ್ನು ರೂಮ್ನಲ್ಲಿ ಕೂಡಾಕ್ತಾರೆ. ಅವರ ಸ್ನೇಹಿತೆ ಅಷ್ಟಾದ ನಂತರ ತಮ್ಮ ಮನೆಗೆ ತೆರಳಿದ ಮೇಲೆ ಈ ಒಂದು ತಾಯಿಗೆ ಇನ್ನೂ ಕೋಪ ಹೆಚ್ಚಾಗಿ ಆ ಮಗುವನ್ನು ದಂಡಿಸ್ತಕ್ಕೆ ಹೋದಾಗ ಆ ಮಗು ಹೇಳುತ್ತಂತೆ, ಅಮ್ಮ ಎಲ್ಲ ಹಣ್ಣುಗಳನ್ನು ನಾನು ತಿನ್ನಬೇಕು ಅಂತೇಳಿ ಕಚ್ಚಿದ್ದಲ್ಲ, ಯಾವ ಹಣ್ಣು ಅತಿ ಹೆಚ್ಚು ರುಚಿಯಾಗಿದೆ ಅದನ್ನು ನಿನಗೆ ಕೊಡೋಣ ಅಂಥೇಳಿ ನಾನು ಕಚ್ಚಿದೆ ಅಷ್ಟೇ. ಇದರಲ್ಲಿ ನಾನು ಎಲ್ಲನೂ ತಿನ್ನಬೇಕು ಅನ್ನೋ ಮನೋಭಾವನೆ ಅಥವಾ ನನ್ನ ಆಸೆ ಇಲ್ಲಮ್ಮ ಅಂಥೇಳಿ ಆ ಮಗು ತಾಯಿಗೆ ಬುದ್ಧಿವಾದವನ್ನು ಹೇಳುವಂತಹ ಒಂದು ಸಂದರ್ಭ. ಹಾಗಾಗಿ ಯಾವುದೇ ಮಕ್ಕಳು ಕೂಡ ಪ್ರತಿಭೆಗಳಲ್ಲಿ ಹಿಂದಿಲ್ಲ. ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವೃತ್ತಿ ಬಾಂಧವರು, ಹೊಸದಾಗಿ ಬಂದಿರುವಂತಹ ತೇಜಾವತಿ ಮೇಡಮ್ಮನವರ ಒಂದು ಹಾಗೂ ಹಿರಿಯ ಶಿಕ್ಷಕರ ಎಲ್ಲರ ಒಂದು ಸಹಕಾರದ ಸಾರಥಿಯಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದವ್ರೆ. ಇಲ್ಲಿ ಬಂದಿರುವಂಥ ಪೋಷಕರುಗಳು ತಮ್ಮ ತಮ್ಮ ಮಕ್ಕಳ ಒಂದು ಕಾರ್ಯಕ್ರಮ ಮುಗಿದ ನಂತರ ಕರ್ಕೊಂಡು ಹೋಗ್ದೇ ಎಲ್ಲ ಮಕ್ಕಳ ಒಂದು ಪ್ರತಿಭೆಯನ್ನು ವೀಕ್ಷಣೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಪ್ರೋತ್ಸಾಹ ಕೊಡಿ. ಇದಕ್ಕೆ ಬೆನ್ನೆಲುಬಾಗಿ ವೇದಿಕೆಯಲ್ಲಿ ಇರ್ತಕ್ಕಂತಹ ತ್ರಿವಳಿ ದಾನಿಗಳು ಅನಂತಣ್ಣವರು, ಹಾಗೆ ಲಕ್ಷ್ಮಣ್ ಸರ್ ಅವರು ಮತ್ತು ಇನ್ನೂ ಹಿರಿಯ ಹಲವಾರು ದಾನಿಗಳನ್ನು ಒಡಗೂಡಿಸ್ಕೊಂಡು ಮಾದರಿಯಾಗೋ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಕಡೆ ಜನರು ಕಣ್ಣೆತ್ತಿ ನೋಡುವ ಒಂದು ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಪುಟ್ಟೇಗೌಡರು ಇದನ್ನು ಪತ್ರಿಕೆಯವರು ಕೂಡ ಆಗಿರೋದ್ರಿಂದ ಅದನ್ನು ಪ್ರಸಾರ ಮಾಡಿ ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಇವರಂಥ ಹಲವಾರು ದಾನಿಗಳು ನಮ್ಮ ಸರ್ಕಾರಿ ಶಾಲೆಗಳ ಕಡೆ ಒಂದು ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಮನಸ್ಸನ್ನು ಮಾಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತಾ, ನನಗೆ ಹಲವಾರು ಬಾರಿ ಕಾರ್ಯಕ್ರಮಗಳಿಗೆ
ಬಂದಿದ್ದೀವಿ. ಆದರೂ ಸಹ ಸರ್ಕಾರಿ ಶಾಲೆಗಳ ಉಳಿವಿನಲ್ಲಿ ನಮ್ಮ ಶಿಕ್ಷಕರುಗಳ ಪಾತ್ರಗಳು ಭಾಳ ಮುಖ್ಯವಾಗಿದೆ. ಇದೇ ರೀತಿ ಒಂದು ಪ್ರೋತ್ಸಾಹ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 2 ಅನಿಸಿಕೆಗಳನ್ನು ವ್ಯಕ್ತಪಡಿಸೋಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಶಾಲೆಯ ಮತ್ತು ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳ ವ್ಯತ್ಯಾಸವನ್ನು ನಮ್ಮ ಸಂಘದ ಅಧ್ಯಕ್ಷರು ಮಹಾಲಿಂಗಪ್ಪ ಸರ್ ಅವರು ನಿಮ್ಮೆಲ್ಲರಿಗೂ ಸಹ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಮತ್ತು ಮನೆಯಲ್ಲಿರ್ತಕ್ಕಂಥ ಮಗು ಮತ್ತು ಪೋಷಕರ ಒಂದು ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ಸಹ ನಿಮಗೆ ಕಿವಿ ಮಾತಿನಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲನೂ ಸಹ ನೀವು ರೂಢಿಸ್ಕೋತೀರ ಅಂತ ಹೇಳಿ ಕೇಳಿಕೊಂಡು ಅವರು ಮತ್ತೊಮ್ಮೆ ನಮ್ಮ ಸರ್ಕಾರಿ ಶಾಲೆಯ ಬಗ್ಗೆ ಅಚ್ಚುಮೆಚ್ಚಿನ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಸಹ ತರಬೇತಿನಲ್ಲಿ ಅವರು ನಾನು ಸಹ ಸಹಪಾಠಿಗಳಾಗಿ ಓದ್ತಾ ಇದ್ವಿ. ಈಗ ಇದೇ ವೇದಿಕೆಯಲ್ಲಿ ಅವರು ತಾಲೂಕಿನ BIRT ಆಗಿ ಪ್ರಶಾಂತ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಸ್ವಾಗತ, ಸುಸ್ವಾಗತ. ಹಾಗೂ ಅವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ಕೇಳ್ಕೊತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಸಂಜೆಯ ಶುಭಾಶಯಗಳನ್ನು ಹೇಳ್ತಾ, ಅದೇ ರೀತಿ ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ಎಲ್ರಿಗೂ ಕೂಡ ನಮಸ್ಕಾರವನ್ನು ಹೇಳ್ತೇನೆ. ನೀವು ಒಂದು ಸಾರಿ ಎಲ್ಲರೂ ನಮಸ್ಕಾರ ಅಂತೇಳಿ ನೋಡೋಣ. ಎಲ್ರಿಗೂ ನಮಸ್ಕಾರ. ಸಾಲದು, ಇನ್ನೂ ಜೋರಾಗಿ ಹೇಳಿ. ಎಲ್ರಿಗೂ ನಮಸ್ಕಾರ. ಇನ್ನೂ ಜೋರಾಗಿ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಯಾಕೆ ಗೊತ್ತಾ ನಮಸ್ಕಾರ? ಯಾಕೆ ಗೊತ್ತಾ? ನೋಡಿ, ಇಂಥ ಸುಂದರವಾದ ಸಮಾರಂಭವನ್ನು ನೋಡೋದಕ್ಕೆ ತಾವೆಲ್ಲರೂ ಕೂಡ ತಮ್ಮ TV ಮೊಬೈಲನ್ನು ಬಿಟ್ಟು ಇಲ್ಲಿ ಬಂದು ಕುಳ್ತಿದ್ರಲ್ಲ, ನಿಮ್ಮೆಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನನಗೂ ಈ ಅಂಗ್ರಳ್ಳಿ ಶಾಲೆಗೂ ತುಂಬ ಸಂಬಂಧ ಇದೆ. ಯಾಕೆಪ್ಪ ಅಂತೇಳಿದರೆ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಬರೆದಿಟ್ಕೊಳ್ಳಿ, ನೀವೆಲ್ಲ ತುಂಬ ಅದೃಷ್ಟವಂತರು. ನಿಮ್ಮ ಮಕ್ಕಳನ್ನು ಒಂದು ಅತ್ಯುತ್ತಮವಾದ ಶಾಲೆಗೆ ದಾಖಲು ಮಾಡಿದ್ದೀರಾ. ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನೀಡುವ ಉತ್ತಮ ಶಿಕ್ಷಕರಿದ್ದಾರೆ. ಇದರ ಬಗ್ಗೆ 2 ಸಂಶಯ ಬೇಡ. ನೀವು ನಿಶ್ಚಿಂತೆಯಿಂದ ಇರ್ಬೋದು. ನಿಮ್ಮ ಮಕ್ಕಳನ್ನು ಓದಿಸೋದಕ್ಕೆ ಈಗಲೇ ಒಳ್ಳೆಯ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಅರ್ಥ ಆಯ್ತಲ್ಲ? ಹಾಗೇನೆ ಇಂತಹ ಒಂದು ಉತ್ತಮ ಶಾಲೆಯನ್ನು ನಡೆಸೋದಕ್ಕೆ ಸರ್ಕಾರದ ಜೊತೆಗೆ ಇಲ್ಲಿಯ ವಿದ್ಯಾದಾನಿಗಳು 24 ಗಂಟೆಗಳು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಬಂಧುಗಳೇ, ನೀವು ಕೇವಲ ನಿಮ್ಮ ಮಕ್ಕಳನ್ನು 6 ಗಂಟೆ ನೋಡ್ಕೊಳಕ್ಕಾಗೋದಿಲ್ಲ. ಎಷ್ಟು ಗಂಟೆ? 6-7 ಗಂಟೆ ನೋಡ್ಕೊಳಕ್ಕಿಲ್ಲ. ಯಾವತ್ತಾರು ನಾವು ರಜಾ ಕೊಟ್ಟರೆ ಸ್ಕೂಲಲ್ಲಿ ಯಾಕಪ್ಪ ರಜಾ ಕೊಟ್ಟವ್ರಂತಕ್ಕೆ ನೀವು ಪ್ರಶ್ನೆ ಮಾಡ್ತೀರಾ. ಅಂತಹ ಮಕ್ಕಳನ್ನು, ಸುಮಾರು 200 ಮಕ್ಕಳನ್ನು ಒಂದು ಶಾಲಾ ಆವರಣದಲ್ಲಿ ಅವರನ್ನು ಬಗ್ಗಿಸಿ ಸಂತಸ ಮಾಡಿ ಅವರಿಗೆ ಬೇಕಾದದ್ದನ್ನು ಕಲಿಸಿ, ಇವತ್ತೇನಾದ್ರು ನಿಮ್ಮ ಶಿಕ್ಷಕರು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂದರೆ ಒಂದು ಸಾರಿ ಆದರೂ ನೀವು ಜೋರಾಗಿ ಚಪ್ಪಾಳೆನ ಹೊಡಿಬೇಕು. ಹೊಡೀರಿ ನೋಡೋಣ. ನಾನು ಒಂದು ಘಟನೆಯನ್ನು ಈ ಶಾಲೆ ಬಗ್ಗೆ ಹೇಳ್ತೇನೆ. ಕಳೆದ ವರ್ಷ ಮಸಳೆ ಹೊಸಳಿ ಸಂತೆಗೆ ಹೋಗಿದ್ವಿ ನಾವು. ಅಲ್ಲಿಗೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಸಂತೆ ಕರ್ಕೊಂಡು ಹೋಗಿಲ್ಲ. ನಿಜವಾಗಿ ಕೈ ಎತ್ತಿ ಯಾರು ನಿಮ್ಮ ಮಕ್ಕಳನ್ನ ಸಂತೆ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ, ಮನೇಲಿ ಬಿಟ್ಟು ಹೋಗ್ತೀರಾ. ಯಾಕೆಂದರೆ ಮಕ್ಕಳು ಅದು ಇದು ಕೇಳ್ತವೆ, ದುಡ್ಡು ಖರ್ಚಾಗುತ್ತೆ, ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತೀರ, ದೊಡ್ಡ ಸುಳ್ಳು, ತಪ್ಪಿಸ್ಕೋತಾನೆ, ಕಳೆದು ಹೋಗ್ತಾನೆ ಅಂತ ನಿಮಗೆ ಭಯ ನಿಮ್ಮ ಮಕ್ಕಳ ಬಗ್ಗೆ. ಆದರೆ ಈ ಶಾಲೆ ಶಿಕ್ಷಕರು ಮಕ್ಕಳನ್ನ ಮಸಳೆ ಹೊಸಳಿ ಸಂತೆ ಕರ್ಕೊಂಬಂದಿದ್ದಾರೆ. ಆ ಬೇಕಾದ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ. ಮಕ್ಕಳು ವ್ಯಾಪಾರ ಮಾಡ್ತಾಯಿದ್ದಾರೆ. ನಾನು ನನ್ನ BRC ಅವ್ರು ಬಂದು ನೋಡಿ ಮೂಕ ವಿಸ್ಮಯ. ಆ ಮಕ್ಕಳು ಹರಿದಾಡ್ತಾ, ಆಮೇಲೆ ಈ ಮೋಹನ್ ಸರ್ ಬೇರೆ ಮಕ್ಳಿಗೆ ಒಂದೊಂದು ಬುಕ್ ಕೊಟ್ಟಿದ್ದಾರೆ. ಆ ರೇಟ್ ಎಷ್ಟು, ಅದು KGಗೆ ಎಷ್ಟು, ಈ ಥರ ಕಾಳಜಿಯನ್ನು ಯಾರೂ ಕೂಡ ವಹಿಸೋದಿಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಮೊದಲೇ ಹೇಳಿದೆ, ಒಳ್ಳೆಯ ಶಾಲೆಯನ್ನು ಆಯ್ಕೆ ಮಾಡಿದ್ದೀರಿ. ಈ ಶಾಲೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ದಾನಿಗಳಿಗೆ ಕೊಡ್ತಾ ಇದ್ದಾರೆ. ನಾನು ಕೇಳೋದಷ್ಟೇ, ಇಲ್ಲಿ ಏನು ಮಕ್ಕಳಿಗೆ ನಮ್ಮ ಶಿಕ್ಷಕರು ಕಲಿಸ್ಕೊಡ್ತಾರೆ ಅದನ್ನು ನೀವು ಮನೆಯಲ್ಲಿ ಕಲಿಸ್ಬೇಕು. ಮಕ್ಕಳಿಗೋಸ್ಕರ ಸಮಯವನ್ನು ಮೀಸಲಾಗಿಡಿ. ನೀವು ಇದಕ್ಕೆ ಟೈಮ್ಗಳನ್ನು ವೇಸ್ಟ್ ಮಾಡಿ ಪೋಷಕರು ದಯಮಾಡಿ ಮಕ್ಕಳು ಓದುವ ಸಮಯದಲ್ಲಿ ನೀವು TV ನೋಡಿಬಿಡಿ.
ನೀವು ಟಿ ವಿ ನೋಡಿದರೆ ಮಕ್ಕಳಿಗೆ ನಾನು ನೋಡಬೇಕಂತ ಕುತೂಹಲ ಬರ್ತದೆ. ದಯಮಾಡಿ ನೀವು ಮಕ್ಕಳು ಓದೋ ಸಮಯದಲ್ಲಿ ಟಿ ವಿಯನ್ನು ನೋಡಬೇಡಿ. ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ. ನೀವು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಮಕ್ಕಳನ್ನು ಆಸ್ತಿಯಾಗಿ ಮಾಡೋದು ಹೆಂಗೆ ಅಂದರೆ ಶಿಕ್ಷಣ ಕೊಡಿಸೋದು, ಎಜುಕೇಷನನ್ನು ಕೊಡಿಸೋದು. ನೋಡಿ ಇವರೆಲ್ಲ ಯಾವುದಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಶಾಲೆಯ ಅವ್ರ ಮನೆ ಮಗಳು ಮದುವೆಗೆ ಹೇಳೋಕೆ ಹೋಗ್ತಾರೆ ಗೊತ್ತಿಲ್ಲ, ಇವರೆಲ್ಲ ನಮ್ಮನ್ನೆಲ್ಲ ಕರೆಯೋಕ್ಕೆ ಬರ್ತಾರೆ ಬನ್ನಿ ಅಂತ. ಯಾಕೆ? ಅವ್ರ ಮಕ್ಕಳಿಲ್ಲಿ ಓದ್ತಿಲ್ಲ, ಗೊತ್ತಿರಲಿ ನಿಮಗೆ. ಯಾರು ವಿದ್ಯಾದಾನವನ್ನು ಮಾಡ್ತಾರೆ ಅವರ ಮಕ್ಕಳು ಇಲ್ಲಿ ಏನೋ ಫಲ ಪಡ್ಕೊಳ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಶಾಲೆಯ ಮೇಲೆ ನಂಬಿಕೆ ಇಟ್ಟು, ಶಿಕ್ಷಕರ ಮೇಲೆ ನಂಬಿಕೆ ಇಟ್ಟು, ಮಕ್ಕಳನ್ನ ಶಾಲೆಗೆ ತಪ್ಪಿಸ್ತಾನೆ ಪ್ರತಿ ದಿವಸ ಶಾಲೆಗೆ ಕಲಿಸಿ ಅವರು ಏನು ಹೇಳ್ಕೊಡ್ತಾರೆ ಅದನ್ನು ಮನೆಯಲ್ಲಿ ಪುನರಾವರ್ತನೆಯನ್ನು ಮಾಡಿ ಈ ಮಕ್ಕಳು ಕೇವಲ ಅಂಗರಳ್ಳಿಗೆ ಮಾತ್ರ ಅಲ್ಲ, ಅಥವಾ ಅಂಗರಳ್ಳಿ ಶಾಲೆಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೇ ಒಬ್ಬ ಉತ್ತಮ ಮಕ್ಕಳಾಗೋದಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಅದಕ್ಕೆ ಇವರೆಲ್ಲ ಇದ್ದಾರೆ. ಹಾಗೇ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಅಥವಾ ವ್ಯಕ್ತಿ ಯಾರಾದರೂ ದುಡ್ಡನ್ನು ಮಾಡ್ತೀನಿ ಅಂತೇಳಿ ಹೊರಟ್ರೆ ಕೇವಲ ಆತ ದುಡ್ಡನ್ನು ಮಾತ್ರ ಮಾಡ್ತಾನೆ. ಅರ್ಥ ಆಯ್ತಲ್ಲ? ನಾನು ದುಡ್ಡು ಮಾಡ್ತೀನಿ ಅಂತ ಹೋದರೆ ಅವನೇನು ಮಾಡ್ತಾನೆ ಹೇಳಿ? ಬರೀ ದುಡ್ಡಲ್ಲಿ ಮಾತ್ರ ಶ್ರೀಮಂತ ಆಗ್ತಾನೆ. ಅದೇ ರೀತಿ ಹೆಸರು ಮಾಡ್ತೀನಿ ಅಂತ ಹೋದರೆ ರಾಜಕೀಯ ಮಾಡಿಕೊಂಡು ಅಥವಾ ಬೇರೆನೋ ಮಾಡ್ಕೊಂಡು ಕೇವಲ ಹೆಸರು ಮಾಡ್ಕೊಳ್ತಾನೆ. ಆದರೆ ವಿದ್ಯೆ ಕಲಿತೀನಿ, ವಿದ್ಯೆ ದಾನ ಮಾಡ್ತೀನಿ ಅಂತ ಹೋದರೆ ಅದ್ರ ಜೊತೆ ಏನು ಬರ್ತದೆ? ದುಡ್ಡು ಬರ್ತದೆ, ಹೆಸರು ಬರ್ತದೆ. ಅದಕ್ಕೋಸ್ಕರ ಹೇಳಿದರೆ ದುಡ್ಡು ದೊಡ್ಡಪ್ಪ, ವಿದ್ಯೆ ಯಾರಪ್ಪ? ಅವರಪ್ಪ. ವಿದ್ಯೆ ಯಾರಪ್ಪ? ಅವರಪ್ಪ. ಹಾಗಾಗಿ ದಾನದಲ್ಲೆಲ್ಲ ವಿದ್ಯಾದಾನ ಬಹಳ ಶ್ರೇಷ್ಠ ದಾನ. ನೀವು ಇತಿಹಾಸವನ್ನು ತೆಗೀರಿ, ಪುರಾತನ ಕಥೆಗಳನ್ನು ಓದಿ, ಅಲ್ಲೆಲ್ಲದಕ್ಕೂ ಕೂಡ ಬೆಲೆ ಇರ್ತಕ್ಕಂಥದ್ದು ವಿದ್ಯೆಗೆ ಮಾತ್ರ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇವತ್ತೇ ನಾವು ಎಜುಕೇಟೆಡ್ ಇಲ್ಲ ಅಂದರೆ ಈ 2026ರಲ್ಲಿ ನಾವು ಬದುಕೋದಕ್ಕೆ ಆಗ್ತಾ ಇಲ್ಲ. ಇನ್ನು ಮುಂದೆ ಎಲ್ಲವೂ ಕೂಡ ಮೆಷನರಿ ಆಗಿರ್ತದೆ, ಎಜುಕೇಷನ್ ಆಗಿರ್ತದೆ. ಗೊತ್ತಿರಲಿ ನಿಮಗೆ ಪೋಷಕರಿಗೆ. ನೀವು 2 ಎಕರೆ ತೋಟ ತಗೊಳ್ಳೋದು, 150 ತೆಂಗಿನ ಗಿಡ ಹಾಕೋದು ಬೇಡ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ. ಇವತ್ತೇ ಕಾರ್ಡ್ ಹಾಕಿ ದುಡ್ಡು ತೆಗಿತಾ ಇದ್ದೀವಿ, ಗೊತ್ತಾ? ಇವತ್ತೇನು ATM ಕಾರ್ಡ್ ಬಂದಿದೆ, ಮೊಬೈಲಲ್ಲಿ ಜಗತ್ತನ್ನು ನೋಡ್ತಾ ಇದ್ದೀವಿ. ಮುಂದೊಂದು ದಿನ ನಮ್ಮ ಮಗು ಸರಿಯಾದ ಶಿಕ್ಷಣವನ್ನು ಪಡೀಲಿಲ್ಲ ಅಂದರೆ ಆತ ಈ ಸಮಾಜದಲ್ಲಿ ಏನೂ ಸಿಗದನೆ ಯಾರನ್ನು ಬೈತಾನೆ? ಅಪ್ಪ ಅಮ್ಮನ್ನ ಬೈತಾನೆ. ಇದು ಗೊತ್ತಿರಲಿ ನಿಮಗೆ. ಮನೆಗೆ ಸ್ಮಾರ್ಟ್ TV ತರೋದು, 2 ಫೋನ್ ತರೋದು, ಬೈಕ್ ತರೋದು, ಕಾರ್ ತರೋದು ಸೆಕೆಂಡ್ರಿ. ನನ್ನ ಮಗನಿಗೆ ಬುಕ್ ಇದೆಯಾ, ಬ್ಯಾಗ್ ಇದೆಯಾ, ಶೂ ಇದೆಯಾ, ಅವ್ನು ಟೂರ್ ಹೋಗ್ತಾ ಇದ್ದಾನ, ಅವ್ನ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದಾರ, ಇದ್ರ ಬಗ್ಗೆ ಕಾಳಜಿ ಕೊಡಿ. ರಾತ್ರಿ 7 ಗಂಟೆ ಮೇಲೆ ಮಾಡೋ ಧಾರಾವಾಹಿಗಳಿರಲಿ, ತೊಂದರೆ ಇಲ್ಲ. ಅದು ಅವರು ದುಡಿಯೋಕೆ ಮಾಡ್ತಕ್ಕಂಥ ಕಾರ್ಯಕ್ರಮ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಏನು ಮಾಡ್ಬೇಕಾದ್ರೆ TV ಬಂದ್ ಮಾಡಿ ಮಕ್ಕಳ ಜೊತೆ ಕೂತ್ಕೊಂಡು ಓದಿಸಿ. ಆಗ ಈ ಶಿಕ್ಷಕರು ಪಟ್ಟಂಥ ಶ್ರಮಕ್ಕೆ ಬೆಲೆ ಸಿಗ್ತದೆ. ಇಂತಹ ದಾನಿಗಳು ನೀಡಿದಂಥ ಶಾಲೆಗೆ ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಮತ್ತು ಈ ಶಾಲೆ ನೋಡಿ, ಒಂದು ತಿಳ್ಕೊಳ್ಳಿ, ಪ್ರತಿ ವರ್ಷ ನೀವು ಯೂನಿಯನ್ಗೆ ಬರ್ತಾ ಇದ್ರಲ್ವಾ, ನಾನೂ ಬರ್ತಾ ಇದ್ದೀನಿ. ಏನೆಲ್ಲ ಹೊಸಿದೆ ನೋಡಿ, ಹೊಸ ಬಿಲ್ಡಿಂಗ್ ಆಯಿತು, ಇನ್ನೊಂದು ಮೇಲೆ ಬಿಲ್ಡಿಂಗ್ ಆಯಿತು. ಈ ಕಾರ್ಯಕ್ರಮ ಕೂಡ ಏನು ಕಡಿಮೆ ಆಗ್ತಿಲ್ಲ, ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಆಗ್ತಾಯಿದೆ. ಇದೇ ರೀತಿ ಬೆಳ್ಕೊಂಡೋಗಲಿ, ನಿಮ್ಮ ಥರದ ಮಕ್ಕಳುಗಳನ್ನು ತಂದು ಸೇರಿಸಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿ, ಪೋಷಕರು ಹಾಗೂ ಶಿಕ್ಷಕರು ಇವರು ಒಂದು ತ್ರಿಕೋನದಂತೆ ಇದ್ದಂತೆ ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು ಸಹ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತೀರಾ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಅವರಿಗೆ ಈ ಒಂದು ಹಿತನುಡಿಗಳನ್ನು ಹೇಳಿದಂತಹ BIRT ಪ್ರಶಾಂತ್ ರವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಗಣ್ಯರಿಗೆ ಸನ್ಮಾನ.
ಶ್ರೀಮತಿ ರೇಖಾ ಅನಂತಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. You really look the part, we try. You got my heart, now take it. Just take it, take it. ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಿದಂತಹ ಶ್ರೀಮತಿ ರೇಖಾ ಅನಂತಕುಮಾರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಶ್ರೀನಿವಾಸ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸರ್. ಜವಾಬ್ದಾರಿ ಅನ್ನುವಂಥದ್ದು ಅತ್ಯಮೂಲ್ಯವಾಗಿರುತ್ತೆ. ಯಾವುದೇ ಒಂದು ಮಗು ಉನ್ನತ ಶಿಕ್ಷಣವನ್ನು ಪಡಿಬೇಕು, ಅದರಲ್ಲಿ ಸಾರ್ಥಕ ಜೀವನವನ್ನು ಪಡಿಬೇಕು ಅಂತಂದ್ರೆ ಆ ಮಗುವಿನ ಹಿಂದಿನ ಶ್ರಮ ತಂದೆ ತಾಯಿದಾಗಿರುತ್ತೆ. ಆ ತಂದೆ ತಾಯಿಯ ಅವಶ್ಯಕತೆಗಳು, ಆ ಮಗುನ ಬಂದು ನಡ್ಕೊಳ್ಳುವಂಥ ರೀತಿ ಮತ್ತು ನಮ್ಮ ಮನೆಯ ವಾತಾವರಣ ಅದೆಲ್ಲರೂ ಕೂಡ ನಾವು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಪ್ರಾರ್ಥನೆ ನಿಮ್ಮಲ್ಲಿ. ಎಷ್ಟೋ ಜನ ಪೋಷಕರಿದ್ದೀರಾ, ಎಲ್ಲರಿಗೂ ಕೂಡ ತುಂಬ IAS ಆಫೀಸರ್ ಆಗಬೇಕು, ಇಲ್ಲ ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಲಾಯರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋಂಥ ಕನಸನ್ನು ಕಟ್ಟೇನೆ ಪ್ರತಿಯೊಂದು ಪೋಷಕರು ಕೂಡ ಶಾಲೆಗೆ ಸೇರಿಸಿರ್ತಾರೆ. ಆ ಒಂದು ಕನಸನ್ನು ನನಸಾಗಿಸ್ಕೋಬೇಕು ಅಂತಂದರೆ ಆ ಫ್ಯಾಕಲ್ಟಿ ಅಂದರೆ ಶಿಕ್ಷಕರ ಜವಾಬ್ದಾರಿಗಿಂತಲೂ ಕೂಡ ಪೋಷಕರ ಮಹತ್ವ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಆ ಪ್ರಾಮುಖ್ಯತೆಯನ್ನು ಪಡಿಬೇಕು ಅಂತಂದರೆ ನಾವು ಪೋಷಕರಾಗಿ ನಮ್ಮ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ, ಜೊತೆಗೆ ಈ ವೇದಿಕೆಯಲ್ಲಿರುವಂತಹ ಗಣ್ಯರ ಒಂದು ಸಹಕಾರದೊಂದಿಗೆ ಆ ಒಂದು ಸಮನ್ವಯವನ್ನು ಗೊಳಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಗುರು ಹಿರಿಯರು ಮತ್ತು ಹಾಗೂ ಡಿಗ್ನಿಟರೀಸ್ ಆ್ಯಂಡ್ ಡಯಾಸ್, ಹಾಗೆ ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಬೋಧಕೇತರ ವರ್ಗದವರು ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೇಖಾ ಅನಂತಕುಮಾರ್ ಅವರು ಪೋಷಕರು, ಶಿಕ್ಷಕರು, ಅವರ ಪಾತ್ರಗಳು ಮತ್ತು ಹೆಚ್ಚಾಗಿ ಈ ಒಂದು ಪೋಷಕರು ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಗಮನವನ್ನು ಕೊಡಬೇಕು, ಸಹಕಾರವನ್ನು ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಿವಿ ಮಾತನ್ನು ಹೇಳಿದರೆ ಅವರ ಮಾತಿಗೆ ನೀವು ಮನ್ನಣೆಯನ್ನು ಕೊಡ್ತೀರಾ ಅಂತ ಹೇಳಿ ನಂಬಿದ್ದೇನೆ. ಈ ಒಂದು ಹಿತನುಡಿಗಳನ್ನು ನುಡಿದಂತಹ ಶ್ರೀಮತಿ ರೇಖಾ ಅನಂತಕುಮಾರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಅಧ್ಯಕ್ಷರ ಭಾಷಣ ಅವರ
ಪತಿಯವರಾದಂತಹ ಮತ್ತು ನಮ್ಮ SDCಯ ಅಧ್ಯಕ್ಷರಾದಂತಹ ಶ್ರೀಯುತ NT ಅನಂತಕುಮಾರ್ ಅವರಿಂದ ಭಾಷಣ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ಪೋಷಕರೊಂದರವರೇ, ಪುಟಾಣಿ ಮಕ್ಕಳೇ ಹಾಗೂ ಶಿಕ್ಷಕರೊಂದರೆಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳನ್ನು ಹೇಳುತ್ತಾ, ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು, ತಮ್ಮೆಲ್ಲರ ಸಹಕಾರ ಇನ್ನೂ ಹೆಚ್ಚಿಗೆ ಸಿಗಬೇಕು. ಈ ವರ್ಷ 220 ಮಕ್ಕಳಿದ್ದಾರೆ, ಮುಂದಿನ ವರ್ಷಕ್ಕೆ 300 ಮಕ್ಕಳು ರೀಚ್ ಆಗಬೇಕು ಅನ್ನೋ ಉದ್ದೇಶ ನಮ್ಮದಿದೆ. ಹಾಗಾಗಿ ನಾವೆಲ್ಲರೂ ನಮ್ಮ ಅಕ್ಕಪಕ್ಕದಲ್ಲಿ ಶಾಲೆಯ ವಿದ್ಯಾಭ್ಯಾಸದ ಬಗ್ಗೆ ಮನವರಿಕೆ ಮಾಡಿಕೊಂಡು ಮಕ್ಕಳಲ್ಲಿ ಹೆಚ್ಚಿನ ಎಲ್ರಿಗೂ ನಮಸ್ಕಾರಗಳು. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ವೇದಿಕೆಯ ಮೇಲಿನ ಎಲ್ಲ ಗಣ್ಯತಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಕೋಟ್ ಹಾಕಿದಾರಲ್ಲ ಅಂತ ಅನುಮಾನ ಇರ್ಬೋದು. ನಾನು ಯಾಕೆ ಕೋಟ್ ಹಾಕ್ತೀನಿ ಅಂದರೆ, ನಾನು 1ನೇ ತರಗತಿಯಲ್ಲಿ ಓದುವಾಗ ಒಬ್ಬರು ಗುರುನಂಜಪ್ಪ ಮಾಸ್ಟ್ರು ಅಂತ ಇದ್ದರು. ಆ ಗುರುನಂಜಪ್ಪ ಮಾಸ್ಟ್ರು ಯಾವಾಗಲೂ ಕೋಟ್ ಹಾಕಬರೋರು. ಅವರು ನಮಗೆ 1ನೇ ತರಗತಿಯ ಪೂರ್ಣ ಪಾಠವನ್ನು ಮಾಡ್ತಾಯಿದ್ರು. ಹಾಗಾಗಿ ಅವರು ಇಲ್ಲ ಈಗ ಭೂಮಿ ಮೇಲೆ. ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಮತ್ತು ಅವ್ರಿಗೆ ನಮನವನ್ನು ಸಲ್ಲಿಸೋಕ್ಕೋಸ್ಕರ ಈ ಕೋಟನ್ನು ಅವ್ರಿಗೆ ಹಾಕಿದ್ದು. ಆ 1ನೇ ತರಗತಿ ಜ್ಞಾಪಕ ಅವರು ನಮಗೆ ಹೊಡಿತಾ ಇದ್ದು. ಒಬ್ಬರು ಮಾತಾಡಿದರೆ ಎಲ್ಲರಿಗೂ ಹೊಡೆಯೋರು. ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಅವ್ರಿಗೋಸ್ಕರ ನಾನು ಈ ಕೋಟನ್ನು ಧರಿಸಿದ್ದೀನಿ. ಇವ್ಯಾರು ಅವ್ರಿಗೆ ಒಂದು ಸರಿ ಎಲ್ಲರೂ ಕೂಡ ಆ ಗುರುನಂಜಪ್ಪ ಮಾಸ್ಟ್ರಿಗೆ ನನ್ನ ಗುರುಗಳವರು. ಹಾಗಾಗಿ ಅವ್ರಿಗೆ ಚಪ್ಪಾಳೆ ಮೂಲಕ ಒಂದು ಸರಿ ಕ್ಲಾಪ್ಸ್ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀನಿ, ನನ್ನ ಮನವಿ. ಅದಕ್ಕೋಸ್ಕರ ಈ ಕೋಟನ್ನು ಧರಿಸ್ದೆ, ಅವ್ರಿಗೆ ಸಲ್ಲಬೇಕಾಗಿದ್ದು. ಮತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಅದು ಎಲ್ಲ ನಮ್ಮ ಕಮಿಟಿಯವರೆಲ್ಲ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿರೋದು. ಎಲ್ಲರೂ ಅವರವ್ರ ಕೈಲಾದಷ್ಟು ಸಹಾಯಧನವನ್ನು ಮಾಡದೆ ಈ ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ಒಂದು ಗುರಿಯನ್ನು ಇಟ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿನಲ್ಲಿ ಸ್ವಲ್ಪ ಈಗ ಎಲ್ಲೂ ಕೂಡ ಹಣ ಇಲ್ಲ ಅಂದರೆ ಎಲ್ಲೂ ಬೆಲೆ ಇಲ್ಲ. ಹಣನೂ ಬೇಕು. ಶಾಲೆಗೆ ಹಣನೂ ಎಷ್ಟು ಮುಖ್ಯನೋ, ಹಣ ನೀವು ಮಕ್ಕಳು ಎಷ್ಟು ಮುಖ್ಯನೋ ಹಣನೂ ಅಷ್ಟೇ ಮುಖ್ಯ. ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗೆ ಪೋಷಕರವರಿಗೆ ಎಲ್ಲ ಕಡೆಯಲ್ಲೂ ಬರ್ತೀವಿ. ಆ ಸಂದರ್ಭದಲ್ಲಿ ಸಹಕಾರ ನೀಡಿ ನಿಮ್ಮ ಕೈಲಾದದ್ದು.